ಜಾಗೃತ ವ್ಯವಹಾರ ಜಾಗೃತದಾಗ ಉಳಿದಿಲ್ಲ ನಿಂದ ಹಿಂದೆ ಮಾಡಿದ್ದು ಏನು ಉಳಿದೈತಿ ಇದನ್ನ ಯಾರು ವಿಚಾರಣೆ ಮಾಡಿದ್ರು ಯಾವ ಜನ್ಮದ ಗಂಟು ಗದಿಗೆ ಉಳಿದಾವ ಯಾವ ಜನ್ಮ ಶರೀರ ಉಳಿದಾವ ರಾಜ ಮಹಾರಾಜರ ಬಾಳೆನ ಹೇಳ ಹೆಸರಿಂದ ಹೋಗೈತಿ ಇನ್ನು ವೈಭವ ಎಕಡೆ ಮೂಲ್ಯ ಅಂದ ಬರೀ ಬಾಳೆ ಸುದ್ದಿನ ತಕ್ಕೊಂಡು ಬರೀ ಅದ್ರಾಗ ಕಾಲ ಕಳೆದ ಅದ್ರಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಮತ್ತಷ್ಟು ಗಟ್ಟಿ ಆಕತಿ ಅದಕ್ಕೆ ಅಂತವ್ರ ಸಂಘವನ್ನು ನಾವು ಮಾಡಕ ಹೋಗ್ಬಾರ್ದು ವ್ಯವಹಾರದ ಕೆಲಸ ಎಷ್ಟು ಇರ್ತೈತಿ ಅಷ್ಟು ಪೂರ್ತಿಯಾಗಿ ಮುಗಿಸ್ಕೊಂಡು ದೂರ ಸದ್ ಬಿಡ್ಬೇಕು ಮುಂಜಾನೆ ಸಂಜೆ ಮಟ್ಟ ಬರೇ ಅದ ಹೆಸರು ನಮಗೂ ಅದ ಬೇಕಾಗಿರ್ತೈತಿ ಅವು ಮತ್ತ ಅದ್ರಾಗ ಅವ್ರಿಗೆ ಹೌದು ನಮಗೂ ಅದ ಬೇಕಾಗಿರ್ತೈತಿ ಆನಂದವನ್ನು ಜಡ ವಸ್ತುಗಳಿಂದ ತಯಾರು ಮಾಡಕ್ ಬರ್ತೈತೆ ನಾನು ಎರಡು ವಸ್ತುಗಳನ್ನು ಕುಡಿಸಿದ್ರೆ ಮೂರನೇ ವಸ್ತು ತಯಾರಾಕೈತಿ ಅದು ಎಂತದಂದ್ರೆ ವಿಕಾರ ಆಗೋದು ದಿವಸದಾಗಿಂದ ತಯಾರಾದದ್ದು ಅದು ವಿಕಾರ ಆಗುದಲ್ಲ ಅದು ಸುಖ ಕೊಡ್ತೈತೇನು ವಿಕಾರ ಆಗೋ ದಿವಸದಾಗಿಂದ ತಯಾರಾದ ವಸ್ತು ಎಂದು ಅದು ಸುಖ ಶಾಂತಿ ಕೊಡುದಿಲ್ಲ ಎಷ್ಟು ನೀ ಸಂಶೋಧನೆ ಮಾಡ್ಯಾನಂತೀಯಲ್ಲ ಕೆಡ್ಲಾರ್ದಂತ ವಸ್ತುವನ್ನ ಏನಾದ್ರು ತಯಾರು ಮಾಡಿ ಎಲ್ಲ ಕೆಟ್ಟ ಹೋಗುವ ನಾವು ಜಡದಿಂದ ಆನಂದವನ್ನು ತಯಾರು ಮಾಡ್ಲಿಕ್ಕೆ ಬರುದಿಲ್ಲ ದಿನನಿತ್ಯ ನಾವು ಅದರಾಗ ಹುಡುಕಾಕತ್ತೇವಿ ಜಡ ವಸ್ತುಗಳಲ್ಲಿ ಹುಡುಕಾಕತ್ತೇವಿ ಸಿಗಬಹುದನು ಒಂದು ದಿವಸದ ಕೊನೆಗೆ ಏನ್ ಉಳಿತೈತಿ ಇಡೀ ಜನ್ಮದ ಕೊನೆಗೇನು ಅದ ಉಳಿತೈತಿ ಎಷ್ಟು ಅದ್ಭುತ ಪ್ರಯತ್ನ ನಡೆಸ್ಯಾನ ಮಾನವ ವಿಷಯಗಳನ್ನ ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಿರಂತರ ನಡೆಸ್ಯಾನ ಆದ್ರೂ ಈ ಮಟ್ಟ ಕೆಲಸ ಆಗ್ಬಾರ್ದು ನಿತ್ಯ ಸುಖ ಹೊಂದಬೇಕನ್ನೋ ಲವಲೋಕಿ ಉಳ್ಳವ್ರು ಒಬ್ರರ ಅದಿರ ಈ ಊರೊಳಗೆ ಔಷಧ ಒಬ್ರರ ಎಲ್ಲರೂ ಒಂದು ಏನಾರ ಹೇತು ಇಟ್ಕೊಂಡ ನಾವು ಹೌದಿಲ್ಲ ಇದನ್ನೆಲ್ಲ ಕಡೆಗಣಿಸಿ ನಮ್ಮ ನಿವ್ವಳ ಅದನ್ನ ನಿಜವಾದ ಸುಖ ಹೊಂದಬೇಕನ್ನೋ ಇಚ್ಛಾ ಇದ್ದವ್ರು ಯಾರು ಎಲ್ಲೋ ಒಬ್ರು ಸಿಗ್ತಾರ ಅವ್ರು ಅವ್ರು ಹೊರಗಿನ ಗದ್ದಲಕ್ಕೆ ಹೋಗುದೇ ಇಲ್ಲ ಗದ್ದಲ ಬೀಳಾಕ ಹೋಗುದಿಲ್ಲ ಸುಮ್ಮನೆ ನಾವು ತಮ್ಮೊಳಗ ತಾ ಕೆಲಸ ಮಾಡ್ಕೊತಾನ ಎಲ್ಲರೂ ಸಾಮಾನ್ಯದಾಗ ಸುಖ ಹುಡುಕೋ ಪ್ರಯತ್ನ ನಡೆಸೇವಿ ನಿತ್ಯ ಸುಖ ಹೆಂಗಾರ ಸಿಗ್ತೈತೆ ಅಂತ ವಿಚಾರ ಮಾಡವ್ರು ಯಾರು ಅದನ್ನ ಹುಡುಕವ್ರು ಯಾರು ನಾನು ಅಂತ ಎದಕ್ಕೆ ಅನ್ಕೊಂತೀನಿ ನೀನ್ ಅಲ್ಲದಕ್ಕ ಹೌದಿಲ್ಲ ನಿನ್ನ ಕಂಡ ನಾನಂತ ಅನ್ಕೊಂಡೇವ ನೀ ಅಲ್ಲದನ್ನ ಕಂಡ ನಾನಂತ ಅನ್ಕೊಂಡೇವ ಯಾವ್ದನ್ನು ಎದುರಿಟ್ಟು ನೀ ತಿಳಿತೀಯ ಅದ ನೀ ಹೆಂಗಕ್ಕೆ ಹೇಳು ಈ ದೇಹ ನಾನು ಅಂತೀಯಲ್ಲ ದೇಹವನ್ನು ನೀ ತಿಳಿತೀಯ ಅದ ನೀ ತಿಳಿಬೇಕಾದ್ರೆ ನಿನಗೆ ಗಣ್ಯವಾಗಿ ಇದ್ದದ್ದನ್ನು ನಿನಗೆ ತಿಳಿಲಿಕ್ಕೆ ಬರ್ತದೆ ನೀನ ಬೇರೆ ದೇಹನ ಬೇರೆ ಅದು ತಿಳಿಸ್ಕೊಳ್ಳೋ ವಸ್ತುನ ಬೇರೆ ತಿಳಿಯವ್ ನೀ ಬೇರೆ ಅದ ನಾನು ಅಂತೀಯಲ್ಲ ಮತ್ತೆ ನಂದು ಅಂತೀವಿ ಇದೇ ಅಹಂಕಾರ ನಾನು ನನ್ನದು ಅಂತ ತಿಳ್ಕೊಂಡ ವ್ಯವಹಾರ ನಡೆಸೇವಲ್ಲ ಇದು ತಪ್ಪು ತಿಳುವಳಿಕೆ ಇದು ನಾನು ಅಲ್ಲ ನನ್ನದು ಅಲ್ಲ ಅಂತ ಸಂಬಂಧ ತಪ್ಪಿಸ್ಕೊಂಡ್ರೆ ಆರಾಮ ನದಿ ಇಲ್ಲದನ್ನ ನಾನು ನಂದು ಅಂತೀಯಲ್ಲ ಅಲ್ಲದನ್ನ ಎಂದಪ್ಪ ಶಾಣೆ ಆಗುದು ನೀ ಯಾರದು ಎಂದು ತಿಳ್ಕೋದು ನಿನ್ನ ನಿಜವನ್ನು ನೀ ತಿಳ್ಕೋದು ಯಾವಾಗ ಈಗ ಮನುಷ್ಯನ ಜನ್ಮದಾಗ ಈ ಲಾಭ ಮಾಡ್ಕೊಳಕ್ ಬರ್ತೈತಿ ನೋಡ್ರಿ ಅರಿವಲ್ಲುದುದನ್ನು ಜಡವೆಂದು ಬಿಡುವನೇ ಜಾಣರ ದೇವ ಅಂದರ ಅರಿವಿಸ್ಕೊಳ್ತದೆ ಅದು ನಿನ್ನಿಂದ ನೀನ ಅದನ್ನ ತಿಳಿಯಾವ ನೀನು ಅದು ತಿಳಿಸ್ಕೊಳ್ಳೋ ವಸ್ತು ಅದು ಜಡ ಅದಕ್ಕೆ ಜಡ ಭಾವನೆಯನ್ನು ಬಿಡು
ಅರುವ ನೀನಂತ ನಂಬು. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ, ನಿನ್ನ ಮುನ್ನಿನ ಜಡಭಾವಂ ನೀರು. ನಿನ್ನೆದುರಿಗೆ ಕಾಣುವಂಥವೆಲ್ಲ ಜಡವಸ್ತುಗಳು, ನಿನ್ನಿಂದ ಅರಿವಿಸಿಕೊಳ್ಳುವೆಲ್ಲ ಜಡಭಾವನೆಯನ್ನೆಲ್ಲ ಕೈ ಬಿಡವು. ನಿನ್ನೆದುರಿಗೆ ನೀನು ಬರುವುದು ಸಾಧ್ಯವೇ ಇಲ್ಲ. ನಿನ್ನೆದುರಿಗೆ ಬಂದದ್ದು ನೀನಾಗಲಾರೆ. ಅರಿವಿಸಿಕೊಳ್ಳುವುದು ನೀ ಹಂಗಕ್ಕಿ, ಅರಿಯಾವ ನೀನು. ಅರಿವು ಎಂದೂ ಅರಿವಿಸಿಕೊಳ್ಳುವುದಲ್ಲ. ಏನ್ ಅರಿವಿಸಿಕೊಳ್ಳಲಾರದೆಂದು ಊಹಿಪನೆ ಜಾನರ ದೇವ ಅಂತ. ಇಂದ್ರಿಯ ಮತ್ತು ಮನಸ್ಸುಗಳನ್ನು ಎದುರಿಟ್ಟು ನೀ ತಿಳಿತಿ. ಅವನು ಎದುರಿಟ್ಟು ತಿಳಿದು ಅವ ನಾನಂತೀಯಲ್ಲೋ. ನೀ ಸುಖ ಹೊಂದಬೇಕಾಗಿತ್ತಂದ್ರೆ ನೀನ್ಯಾರು, ನೀ ಅಲ್ಲದ್ದು ಯಾವುದು ಸರಿಯಾಗಿ ವಿಚಾರ ಮಾಡಿ ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಹುಡ್ಕೋನು ಅಂದ್ರೆ ಆರಾಮಿತಿ. ನಮ್ಗೆ ಯಾಕೆ ಸಮಾಧಾನ ಇಲ್ಲ ಅಂದ್ರೆ ಅಲ್ಲದನ್ನ ಹಿಡ್ಕೊಂಡು ಕುಂತಿಯಲ್ಲ. ಇದ್ದದ್ದು ಬಿಟ್ಟು ನೀ ಏನದೆ ಅದನ್ನ ಬಿಟ್ಟು ಅಲ್ಲದನ್ನ ನೀನ ತಿಳ್ಕೊಂಡು ಕೂತಿ. ನೀನಾಗಿದ್ರೆ ನೀ ಆರಾಮಿರ್ತಿ. ನೀನಾಗಿರೋದು ಬಿಟ್ಟು ಅಲ್ಲದನ್ನ ಶರೀರ ನೀನ್ ಹಾಕೊಂಡು ಕುಂದಿರ್ತಿ. ಏನಾರ ತೋರೆಡಗೋದು ನೀನ್ ಹಾಕೊಂಡು ಕುಂತಿಯಲ್ಲ. ತಾನಲ್ಲದನ್ನ ಎಲ್ಲ ಕೈ ಬಿಟ್ರೆ ಆರಾಮಿದ್ದೇ ಇರ್ತಾನೆ. ಅದಕ್ಕೆ ಮುಕ್ತಿ ಅಂತಾರೆ. ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಇರುವಿಕೆಗಿನ ಅದಕ್ಕೆ ಮುಕ್ತಿ ಅಂತಾರೆ. ನಿಸ್ಸತ್ವವಾದ ಪ್ರಪಂಚದಲ್ಲಿ ಸಿಕ್ಕೊಂಡು ಬಿದ್ದವ ಪಂಡಿತ ಮೂರ್ಖವ ಅಂತ. ಇದನ್ನ ತಿದ್ದಬೇಕು, ಅದನ್ನ ಹಂಗ ಮಾಡ್ಬೇಕು, ಇದನ್ನ ಹಿಂಗ ಮಾಡ್ಬೇಕನ್ನ ಅವ್ರು ಮೂರ್ಖರು. ಅವರು ಮಹಾತ್ಮರು ಏನು ಮಾಡಕ್ ಹೋಗ್ಲಿಲ್ಲ. ಅದ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಅದು ಹೆಂಗಾರ ಹೆಂಗ್ ನೋಡಿದ್ರು ಬರೋಬ್ಬರಿ ಅನಿಸ್ತು. ಆ ಇರುವಿನ ಕಡೆ ಎಲ್ಲ ಕೊಟ್ರ ಬಾಳ ತಲೆ ಕೆಡಿಸ್ಕೊಳ್ಳಿಲ್ಲ ಅವು. ಹೌದಿಲ್ಲ? ಮತ್ತು ಸಂಕಟ ಒಂದಾಕ ನೀನು ಬಾಳ ಶಾಣೆತನ ಉಪಯೋಗ ಮಾಡಿ ದೊಡ್ಡ ಶಾಣೆ ಆಗ್ಬಿಟ್ಟಂತ. ಇದನ್ನ ಕೆಡಲಾರ್ದಂಗ ಪ್ರಯತ್ನ ನಡೆಸ್ಯಾನಂತ. ಎಲ್ಲ ಉಳಿಸ್ಕೊಂಡಿಪ್ಪ ನಾ ಆಸ್ತಿ ಪಾಸ್ತಿ ಎಲ್ಲ ನಾನು ಅಂತಿಲ್ಲ. ಅದು ಹೋಗೋದಿತ್ತಂದ್ರೆ ನೀ ಏನ್ ಹಣೆ ಬಾರ, ನೀನ್ ಗುದ್ದಾಡಿದ್ರು ಕೆಲಸ ಆಗೋದು, ಎಣ್ಣೆ ಹಚ್ಕೊಂಡು ಉಂಡಾಡಿದ್ರು ಕೆಲಸ ಆಗೋದು. ಹೌದಿಲ್ಲ? ಏನೋ ನಿನ್ನ ಪುಣ್ಯದಿಂದ ಅದ ಇರುದಿತ್ತಂದ್ರೆ ಅದನ್ನ ಯಾರು ಏನ್ ಮಾಡಕ್ಕಾಗೋದು. ಗಜಮ್ ನಿತ್ರು ಕೆಲಸ ಆಗೋದು. ಸುಮ್ಮನೆ ನಿನ್ನ ಕೆಲಸ ಮಾಡ್ಕೋ. ಏನ್ ಬರೋದು ಬರ್ತಿರ್ತೈತಿ, ಹೋಗೋದು ಹೊಕ್ಕಿರ್ತೈತಿ. ಅದ್ರ ಕಡೆ ನಿನಗೆ ಯಾಕೆ ಗಮನ? ಅದಕ್ಕೆ ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ನಿನ್ನ ಇರುವಿನ ಅನುಸಂಧಾನದಾಗ ತೊಡಗಂತ. ಅದನ್ನ ತಪ್ಸಕ್ ಆಗೋದಿಲ್ಲ. ಅದಕ್ಕೆ ಬಲ್ಲವರು ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಅದು ಏನಾಗೋದು ಹಾಕಿರ್ತೈತಿ. ಮೊದಲು ನಮ್ಮ ಕೆಲಸ ನಾವು ಮಾಡ್ಕೊಂಡಂತ ಅದ್ರ ಕಡೆ ಗಮನ ಕೊಡ್ಲಿಲ್ಲ. ಅಂದಾಗ ಆ ಸ್ಥಿತಿಯನ್ನು ಅವ್ರು ಹೊಂದಿದ್ರು. ನಾವು ಇದನ್ನ ತಿದ್ದಾಡೋದು, ಅದನ್ನ ಹಂಗಾಗ್ಬೇಕು ಹಿಂಗಾಗ್ಬೇಕು, ಹೆಂಗಾದ್ರೂ ಅದ್ರಾಗ ಸುಖ ಇಲ್ಲ. ನೀನೇನೋ ಕಲ್ಪಿಸ್ಕೊಂಡೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಏನೇನು ಹಾರೈಸ್ಕೊಂಡು ಕುಂದಿರ್ತಿಯಲ್ಲ. ಹೆಂಗಾದ್ರೂ ಇದನ್ನ ಅವಲಂಬನೆ ಮಾಡಿದ್ರೆ ಸುಖ ಇಲ್ಲ. ಇದು ಸಂಬಂಧ ತಪ್ಪಿಸ್ಕೊಂಡಾಗ ಸುಖ ನೋಡು. ಅದು ಒಂದೇ ದಾರಿ ನಮ್ಗೆ. ಇದರ ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನ ನಾವು ಮಾಡೋದು. ಬೇಕಾದಂಗೆ ಇದು ಅನುಕೂಲ ಆಗೈತೆ ಅಂದ್ರೂ ಇದು ನಮ್ಗೆ ಹಿತ ಕೊಡೋದಿಲ್ಲ. ನಮಗ್ ಭ್ರಮ ಆಗೈತಿ ಎಲ್ಲ ತನಗ ನನಗೂ ಅನುಕೂಲ ಆಗ್ಬೇಕು ಅಂತ ನಾ ಹೇಳ್ದಂಗ ಕೇಳ. ಅದೇನ ಆದ್ರೆ ಏನಾಗ್ಬೇಕಾಗೈತಿ, ಎಲ್ಲ ನಿನ್ನ ಕೈಯೊಳಗ ಐತಿ ಅಂದ್ರೆ ನಿನಗೆ ಸಮಾಧಾನ ಐತಿ, ನೆಮ್ಮದಿ ಇರ್ತೈತಿ. ನೀ ಹೇಳ್ದಂಗ ಆಯ್ತಪ್ಪ, ನಿನ್ ಮನಸ್ಸಿನ ತಕ್ಕಂಗ ಎಲ್ಲ ಆಯ್ತು. ಅದರಿಂದ ಏನ್ ನಿನಗೆ ನೆಮ್ಮದಿಯಿಂದ ಇರಕಾಗೈತಿ? ಇನ್ನು ಏನೇನೋ ಮಾಡ್ತಾನ ಹಂಗ ಯೋಜನಾದಿಗಳನ್ನ. ಯಾವ ಯೋಜನಾ ಮಾಡಿದ್ರು ಹಾಳಾಗಿ ಹೋಗುವ ನಾವು. ಯಾವ ಯೋಜನೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ ಅಂತ. ಸುಖ ಒಂದು ಯೋಜನೆ ಏನಾರು ಮಾಡ್ಕೊಂಡಿದ್ದೇನು? ಇನ್ನೊಮ್ಮೆ ಬರದಂಗ ಯೋಜನೆ ಮಾಡ್ಕೊಂಡಿದ್ದೇನು? ಹುಟ್ಟಿ ಬರದಂಗ ಮಾಡ್ಬೇಕಾದದ್ದು ಬಿಟ್ಟಿ ಮಾಡಬಾರದು ಮಾಡ್ಕೊಂತ ಕುಂದಿರ್ತಿ. ಅದಕ್ಕೆ ಹಂಗ ಆಗಬಾರದು ಹಾಕೊಂಡ್ ಕುಂದಿರ್ತತಿ. ಮಹಾತ್ಮರು ಹೇಳಿದ ಪ್ರಕಾರ ಆ ದಾರಿ ಒಳಗ ಆ ಅಭ್ಯಾಸದೊಳಗೆ ತುಡುಗವ್ರು ಯಾರ್ದು ಹೇಳ? ಮಂಗ್ಯಾನಂತ ಮನಸ್ಸದ ಅದಟ್ಟಾಗಿದ್ದು ಚಲೋ ಆಕೈತಿ, ಇದರಾಗಿದ್ದು ಚಲೋ ಆಗಿ ಅದನ್ನ ತಗೊಂಡು ಏನ್ ಮಾಡಾವ? ಅದನ್ನ ಯಾಕ್ರಿ ಹೊರಗಿಂದನ ಏನಾರ ಮಾಡಾವ. ಹೊರಗೆ ಏನು ಬೇಕಾಗಿಲ್ಲ, ನೋಡಾಕ್ ಹೋಗ್ಬೇಡ ನೀವು, ಹೊರಗೆ ಅಣಿಕೆ ಹಾಕಕ್ ಹೋಗ್ಬೇಡ. ಹೆಂಗಾರು ಅದು ಕೆಟ್ಟ ಹೋಗುದನ. ಅದು ಹೊರಗಿನ ವ್ಯವಹಾರ
ಅದರ ಕಡೆ ಉದಾಸೀನ ವೈರಾಗ್ಯವನ್ನು ಹೊಂದ. ಬಾಹ್ಯ ಜಗತ್ತಿನ ವಸ್ತುಗಳಲ್ಲಿ ವೈರಾಗ್ಯವನ್ನು ಹೊಂದಿದಾಗ ನಿನಗಿದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಈ ಲೋಕಾತಿ ಪರಲೋಕದ ಭೋಗಾದಿಗಳಲ್ಲಿ ವೈರಾಗ್ಯ. ಒಂದು ಸ್ವಾಟ್ಟ ಹರಕ್ ಗುಡ್ಸಲಾ ಬಿಟ್ಟು ಬರಕಾಗಲ್ದು ನಿನ್ಗೆ ಆತೈತೆ. ಹ್ಯಾಂಗ ಹೋಗ್ಲಿವೋ ಅಂತೀಪ. ಮನ್ಯಾಗ ಯಾರು ಇಲ್ರಿ, ಎದಕ್ ಬೇಕಾಗಿತ್ತು ಮನ್ಯಾಗ ಏನ್ ಇಟ್ಟೇನ ಅಲ್ಲಿ? ನೀನ್ ಹೋಗುದ್ ಬಂತಿ ಅಂದ್ರ ಮತ್ ಹೆಂಗ್ ಪಾಯಿಂಟ್ ಬಿಟ್ಟು ಹೋಗ್ಲಿ ಇದನ್ನಂದ್ರೆ ಹೆಂಗೇನು? ನಾವ್ ಒಬ್ಬನ ಅದೇನ್ರಿ ಇನ್ ಬಿಟ್ಟು ಹೋಗುದು ಹೆಂಗ? ಬರ್ತದಿಲ್ಲ ದಾಳಿ ಬಂತಂದ್ರ ಏನ್ ಮಾಡೋ? ಯಮನ ದಾಳಿ ಬಂತಂದ್ರ ಯಾರು ಇಲ್ರಿ, ನಾವ್ ಬರೋ ಮಟಾರ ತಡೀರಿ ಅಂದ್ರ ತಡಿತಾರ ನಾವ್ ಯಮದೂತ್ರ? ಯಾರು ತಡಿಬೇಕ್ರಿ ನಿನಗ? ಪ್ರಪಂಚದ ಬಗ್ಗೆ ಬಹಳ ಪ್ರೀತಿ, ಪಾರಮಾರ್ಥದ ಬಗ್ಗೆ ಅನಾದರ ಮಾಡುವವನೊಬ್ಬ ಪಂಡಿತ ಮೂರ್ಖ ಅಂತ. ಇದ್ರ ಬಗ್ಗೆ ಬಹಳ ಪ್ರೀತಿ, ಬಾಳೆ ಸುದ್ದಿ ತೆಗೆದ್ರೊಳೆ ಖುಷಿ. ಇದ್ರ ಸುದ್ದಿ ತೆಗೆದ ಕೂಡಲೇ ಅವಾಗ ಅಲ್ಲಿ ಕುಂಡ್ರುದಿಲ್ಲ, ಅವ ಎದ್ದು. ಈ ಬಾಳೆದಾಗ ಸುಖ ಭಾವಿಸುವವ ನಿಜವಾದ ಅತ್ಯಂತ ಪಂಡಿತ ಮೂರ್ಖ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಸಂಸಾರದಲ್ಲಿ ಸುಖವನ್ನು ಭಾವಿಸುವರು. ಸಂಸಾರ ಸುಖ ಕೊಡ್ತೈತೆ ಅನ್ನೋ ಭ್ರಮದಾಗ ಇನ್ನ ಇದೇವ್ ನಾವು. ಇಷ್ಟೆಲ್ಲ ಹೇಳಿ ಕೇಳಿ ಇನ್ನ ನಿಮ್ಮ ಆಶೀರ್ವಾದ ಆಗ್ಲಿ ಅಂತ, ಇದ ಮುಂದುವರಿಲಿ, ಅಭಿವೃದ್ಧಿ ಆಗ್ಲಿ ಅಂತ. ಏನ್ ಮಾಡೋದನ್ನ ಅಭಿವೃದ್ಧಿ ಮಾಡಿ ಮತ್ತಟ್ಟು ಸಂಕಟ ನಿನಗದ. ಹೆಚ್ಚಿಂದ ಮಾಡ್ಕೊಂಡು ಕುಂತ ಲಗೇಜ್. ಏಟು ಹೊಟ್ಟಿ ಸಂಬಂಧ ಶರೀರ ಚರಿತಾರ್ಥಕ್ಕೆ ಏಟು ಕಟ್ ಮಾಡ್ಕೊಂಡು ಕೆಲಸ ಮಾಡ್ಕೊ. ಕಾಳು ಕೂಳು ಹೆಚ್ಚಾದ ಕೂಡಲೇ ಬಂದ್ ಬಿಡ್ತೈತಿ ನಿನಗ. ಯಾಕ್ರಿ? ಇವೆಲ್ಲ ಕಾಳು ಕೂಳು ಹೆಚ್ಚಾಗಿ ಕೋರ್ಟು ಕಚೇರಿ ಬೇಕಾಗ್ಯಾವ ನಿನಗೆ. ಅಷ್ಟ್ರ ಪುಸ್ತಕ ಇದ್ರ ಎಲ್ಲಿ ಕೋರ್ಟ್ ಹೋಗೋ ಮರ, ಎಲ್ಲಿ ಸಾಡಿ ಅಂತೀವಿ, ಹೌದಿಲ್ಲ? ಕಾಳು ಕೂಡು ಹೆಚ್ಚಾದ ಅಂದ್ರೆ ಇವು ಹೊಡೆದಾಟ ಬಡದಾಟ, ನ್ಯಾಯ ನಿಗದಿ, ದಂಡಕನ ಮಾಡೋದು ಅಂತಾರಲ್ಲಿ. ಒಕ್ಕಲಿಗೆ ಮಾಡೋದು ದಾಂಡಕ ಅಂತ. ಆರೂರು ಮಾಡೋದು ಕಾಂಡಕ, ಇವ್ರು ಮುಸ್ಲಿಂ ಮಾಡೋದು ಆರೂರು ಮಾಡೋದು ಪಿಂಡಕ, ಮುಸ್ಲಿಂ ಮಾಡೋದು ಕಾಟಕ, ಇದು ದಾಂಡಕ ಅಂತ. ಕರೆ ನಾನು ಹೊಡೆದಾಡಿ ಅಲ್ಲಿ ಹೋಗಿನ ಕೋರ್ಟ್ ಗಿಟ್ಟು ನ್ಯಾಯ ಆಡಿ ಎಲ್ಲ ರೊಕ್ಕ ಕೊಟ್ಟು ಅವ್ರು ಬರೆಯೋದಾಗ ಮಠ ರಾಜಿ ಮಾಡುದಿಲ್ಲ ನಿನ್ನ. ಅವ್ರು ಇವು ಖಾಲಿ ಆದಾಗ ಅನ್ಕೂಲೆ ಅವಾಗ ರಾಜಿ ಮಾಡಿಬಿಡು ಅಂತಾರ. ಹಿರ್ಕೊಳ್ಳೋ ಮಠ ಹಿರ್ಕೊಂಡು ಅವ್ರಿಬ್ರು ಒಂದೇ ಆಗ್ಬಿಡ್ತಾರ. ಇಬ್ರು ವಕೀಲರು ಅವ್ರು ಎರಡು ಕಡೆಯಿಂದ ಹಿರ್ಕೊಂಡ ಕೈ ಬಿಡ್ತಾರ. ಏನ್ ಕಾಳು ಕುಳು ಜಾಸ್ತಿ ಆದ ಕೂಡಲೇ ಅಧ್ಯಾತ್ಮ ತೊಡಗುದಿಲ್ಲ. ಮತ್ತೆ ಯಾಕ್ರಿ ಈ ಕಡೆ ಲಕ್ ಕೊಡಕ್ ಆಗುದಿಲ್ಲ. ಐಶ್ವರ್ಯದ ಮದದೊಳಗೆ ಈ ಕಡೆ ಲಕ್ ಕೊಡಕ್ ಬರ್ತದೆ. ಎಲ್ಲಿ ಸಾರಾಸಾರಿ ವಿಚಾರ ನಡೆದಲು ಅಲ್ಲಿ ಲೋಕೋದ್ಧಾರದ ಕಾರ್ಯ ಆಗುದಿಲ್ಲ. ಎಲ್ಲಿ ಅದು ನಡಿತೈತಿ ಅಲ್ಲಿ ತನ್ನ ಉದ್ಧಾರನೂ ಆಕತಿ, ಜಗತ್ತಿಗೂ ಕಲ್ಯಾಣ ಆಕತಿ. ಹಿತಾಹಿತ ವಿಚಾರ, ನಿತ್ಯ ಅನಿತ್ಯ ವಿವೇಕ ಎಲ್ಲಿ ನಡಿತೈತಿ ಅಲ್ಲಿ ಎಲ್ಲರಿಗೂ ಕಲ್ಯಾಣ. ಈ ಬಾಳೆ ಮಾಡಿ ಸುಖ ಹೊಂದಿದೀವಿ ಅನ್ನೋರು ನಾವು ಇಲ್ಲಿವರೆಗೂ ಕೇಳಿನೂ ಇಲ್ಲ, ಕಂಡಿನೂ ಇಲ್ಲ ಅಂತ. ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಇಲ್ಲಿವರೆಗೆ ಅನೇಕ ದೇವರ ದಿಂಡ್ರಿಗೆ ನಡ್ಕೊಂತ ಬಂದಿರಿ, ಆದ್ರೆ ಅದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಏನಾರು ಆಗೈತೆ ನೋಡ್ಕೊರಿ. ದುಃಖ ನಿವಾರಣೆ ಆಗೇ ಇಲ್ಲ ಅಂತ ಉತ್ತರ ಬರ್ತದೆ. ಯಾಕಂದ್ರೆ ದೇವಾನ ದೇವತೆಗಳ ಉಪಾಸನೆ ಅದು ಅತ್ಯಂತ ದುಃಖ ನಿವಾರಣೆ ಮಾಡೋದು ಅಲ್ಲ, ಅದು ಉಪಾಯ ಅಲ್ಲ. ಇನ್ನ ನಿಮ್ಮ ಆಪ್ತೇಷ್ಟರ ಸಂಗಡ ಹೆಂಗ ನಿಮ್ಮ ಸುಖ ದುಃಖದ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೋತೀರಿ, ಹಾಗೆ ನಿಮ್ಮ ದೇವತೆಗಳ ಸಂಗಡ ಮಾಡ್ಕೋತೀರಿ. ನನ್ಗೆ ಹಿಂಗಾಗಿತ್ತು ಪರಿಸ್ಥಿತಿ ಅಂತೇಳಿ ಅವು ಬಂದು ನಿನ್ಗೆ ಹೇಳ್ತಾವ, ಸಾಂತ್ವನ ಹೇಳ್ತಾರ. ಇನ್ನ ನಿಮ್ಮ
ಆಪ್ತೇಷ್ಟರು ಬಂದು ನಿನಗೆ ಯಾಕೆ ಇದನ್ನ ಮಾಡ್ತೀವಿ, ನಾವು ಅದೇವಿ, ಏನು ತಗೊಂಡು ಹೋಗ ಅಂತ ಹೇಳ್ತಾರೆ. ನಿಮ್ಗೆ ಧೈರ್ಯರ ಹೇಳ್ತಾರೆ, ಅನುಕೂಲರ ಮಾಡ್ತಾರಿಲ್ಲ. ಏನ್ ಕಡಿಮೆ ಆಗೈತೆ ಅದನ್ನ ನಾವು ಏನ್ ಮಾಡಿ ಕೊಡ್ತೇವೆ, ತಗೋ ಯಾಕೆ ಇದನ್ನ ಮಾಡ್ತೀವಿ ಅಂತ ಚಿಂತೆ ಮಾಡಕ್ ಹೋಗ್ಬೇಡ ಅಂತ ನಿತ್ತ ಮಾಡಿಕೊಟ್ಟು ಹೋಗಾರಿಲ್ಲ. ಯಾವ್ರ ದೇವ್ರು ಬಂದ್ ನಿನಗೆ ಸನ್ಮಂತ ಹೇಳ್ತಾವನು ಬಂದ್ ಏನ್ ಸತ್ರ ಗಂಡ ಸತ್ರ ಏ ಇಲ್ಲ ತಗೋ ನಾನು ಮಾಡಿಕೊಡ್ತೇನೆ ಅಡಿಗೆ ಅಂತ ನಿಂದಿರ್ತಾವ. ಯಾಕ್ರಿ ಚಿಂತೆ ಏಂತಿ ಆಗಿರ್ತೇನೆ ತಗೋ ಯಾಕೆ ಚಿಂತೆ ಮಾಡ್ತೀನಿ ಅಂತ ದ್ಯಾಮೋ ದುರ್ಗವೇನ ನಿನಗೆ ಇಲ್ಲದ್ದ ಕಲ್ಪಿಸ್ಕೊಂಡು ಕೆಲ್ಸ ಇಲ್ಲ ದುಃಖ ಅಂತೀನಿ ನೋಡಿ. ಅವರ ಆಪ್ತೇಷ್ಟರ ಬಂದು ನಿಮ್ಗೆ ಸಮಾಧಾನ, ಅವರ ದೇವತೆಗಳಾದ್ರು ನಿಮ್ಗೆ ಎಲ್ಲಿ ತನಕ ದೃಶ್ಯದ ಅಲ್ಲಿ ತನಕ ದೃಷ್ಟ ಇರ್ಬೇಕಾಗತ್ತೆ. ದೃಶ್ಯನ ಇಲ್ಲ ಅಂದ್ಮ್ಯಾಗ ದೃಷ್ಟ ಎಲ್ಲಿ ಉಳಿತೈತಿ ಅಂತ. ನೋಡುವುದು ಎಲ್ಲಿ ಮಠ ಇರ್ತೈತಿ ಅಲ್ಲಿ ನೋಡಿಸ್ಕೊಳ್ಳೋದು. ನೋಟದೊಳಗೆ ಐತಿದೆ ಎಲ್ಲ. ನೀನ ನೋಡ್ಲಿಲ್ಲ ಅಂದ್ರೆ ಅದೆಲ್ಲಿ ಕಾಣ್ತೈತಿ. ಜಗತ್ತಿನ ಸುದ್ದಿಯೇ ಇಲ್ಲದ ಮೊದಲನೇ ಅನುಭವದ ಕಡೆ ಲಕ್ಷ ಕೊಡು. ಅಲ್ಲಿ ಏನೈತಿ, ಅಲ್ಲಿ ಅನ್ಯ ಭಾವ ಇಲ್ಲೇ ಇಲ್ಲ, ಅಲ್ಲಿ ಭೇದ ಭಾವನ ಏಕತ್ವದ ಅನುಭವ ಐತಿ. ಅಲ್ಲಿ ನನಗೆ ಯಾವ ಹೆದರಿಕೆಯೂ ಇಲ್ಲ, ಯಾಕಂದ್ರೆ ನನ್ನ ಹೊರತು ಮತ್ತೊಂದು ಏನೂ ಇಲ್ಲ. ಸಚ್ಚಿದಾನಂದಕ್ಕೆ ಅನ್ಯವಾಗಿ ಯಾವುದೂ ಇಲ್ಲ ಅಂದ ಮೇಲೆ ನನಗೆ ಯಾವ ಹೆದರಿಕೆಯೂ ಇಲ್ಲ. ಅನ್ಯವಾಗಿ ಏನಾದರೂ ಇದೆ ಎಂಬುದು ಭ್ರಾಂತಿಯೇ ಸರಿಯದು. ಇದಕ್ಕೆ ಭ್ರಾಂತಿಗೆ ಅಜ್ಞಾನನ ಕಾರಣ. ನನಗೆ ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆ ಎಂಬ ಪ್ರಥಮಾನುಭೂತಿಯ ಅನುಭವದ ನೆನಪಿದೆ. ಹೌದು, ಮೊದಲಿನ ಸ್ಥಿತಿ ಅವನು ನೆನಪಿತ್ತು ಅನ್ನೋದು ಅವನು ಚಿಂತೆ ಕಡಿದೈತೆ ನೋಡಿ. ವಿಷಯ ವಸ್ತುಗಳು ಸುಖವನ್ನು ಕೊಡ್ತಾವಂತ ತಪ್ಪು ತಿಳುವಳಿಕೆಯಿಂದ ಅವುಗಳು ಬೆನ್ನೈತಿ ಬಿಟ್ಟು ನೀನ ಕಲ್ಪಿಸ್ಕೊಂಡು ಕೂತಿ ಅವುಗಳಲ್ಲಿ ಸುಖ ಕೊಡ್ತಾವ ಅಂತೇಳಿ. ನೀನು ಯಾರು ಹೇಳಿದ್ರೆ ನಿಮ್ಗೆ ಅವು ಸುಖ ಕೊಡ್ತಾವಂತ? ಅವೇನ್ ನಿನಗೆ ಆಮಂತ್ರಣ ಕೊಟ್ಟಿಲ್ಲ, ನಾವು ಸುಖ ಕೊಡ್ತೇವೆ ಬಾ ಅಂತ. ಯಾವ ವಿಷಯ ವಸ್ತುಗಳು ಕರೆದಿಲ್ಲ, ನೀನ ಅವುಗಳಲ್ಲಿ ಸುಖ ಸಿಗ್ತೈತೆ ಅಂತ ಕಲ್ಪಿಸ್ಕೊಂಡು ಕೂತಿ. ಅದ್ರ ಬದಲಿಗೆ ಧನವನ್ನು ಹೊಂತಿ. ನಮ್ಮ ಸ್ವರೂಪ ಹೆಂಗದೆ ಅಂದ್ರೆ ಇದ್ದಕ್ಕಿದ್ದಂಗೆ ಐತಿ, ಅದು ಸ್ವರೂಪ ಅದೈತಿ, ಅದೇ ನಮ್ಮ ಸ್ವರೂಪ. ಈ ಬದಲಾವಣೆ ಆಗುವುದು, ದುಃಖ ಕೊಡೋದು ನಮ್ಮ ಸ್ವರೂಪ ಅಲ್ಲ. ಪ್ರಥಮಾನುಭೂತಿಯನ್ನು ನೆನಪಿಗೆ ತಗೊಂಡಾಗ ತಲೆನ ಮಡ್ಡೆಲ್ಲ ಬಿಡ್ತೈತಿ ನೋಡ್ರಿ. ಅವಾಗ ಇದ್ರಾಗ ಇರ್ಬೇಕಂತ ಅನಿಸ್ತೈತಿ ಮನಸ್ಸು. ಏನ್ ಯಾವುದು ಎಂದೂ ವಿಕಾರ ಹೊಂದುವುದಿಲ್ಲವೋ ಅದೇ ನಿನ್ನ ಸ್ವರೂಪ. ಈ ನಾಮರೂಪಗಳೆಲ್ಲ ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರ ಆಗಿ ನಾಶ ಆಗ್ಬೇಕು. ಇವು ಅಜ್ಞಾನಿ ಕಲ್ಪಿಸ್ಕೊಂಡದ್ದು ಎಲ್ಲ ನಾಮರೂಪಗಳನ್ನು. ತಿಳಿದವ್ರು ಇವನ್ನೆಲ್ಲ ಯಾಕೆ ಕಲ್ಪಿಸೋಕೆ ಹೋಗ್ತಾರೆ? ನಾಮರೂಪಗಳ ಹಿಡ್ಕೊಂಡು ಗುಂಪು ಕಟ್ಕೊಂಡು ಹೊಡೆದಾಡ. ಜೀವನ್ ಮುಕ್ತನು ತನ್ನ ಸ್ವರೂಪ ಆನಂದದಲ್ಲಿಯೇ ನಿರತನಾಗಿರುವನು. ಅವನಿಗೆ ಹೊರಗಿನ ಜಗತ್ತು, ಹೊರಗಿನವರು, ಒಳಗಿನವರು ಯಾರೂ ಇರುವುದಿಲ್ಲ. ಸಾಮಾನ್ಯವಾಗಿ ನೀವು ಕಲ್ಪಿಸಿಕೊಂಡ ದೇವತೆಗಳೆಂಬುವು ಕರೆಯಲ್ಪಡುವ ಎಲ್ಲವೂ ನಿಮ್ಮ ಇರುವನ್ನ ಅವಲಂಬಿಸಿಕೊಂಡದವು. ನಿಮ್ಮನ್ನು ಅವಲಂಬಿಸಿಕೊಂಡು ಅವನ್ನ ಅವಲಂಬಿಸಿಕೊಂಡು ನೀವಿಲ್ಲ. ಎಲ್ಲಾ ದೇವರು ದಿನರು ಅಲ್ಲ, ನಿಮ್ಮನ್ನ ಅವಲಂಬಿಸಿಕೊಂಡದವು. ನೀ ಇದ್ದಾಗ ಹೌದಿಲ್ಲ, ನೀನೇ ಇರ್ಲಿಲ್ಲ ಅಂದ್ರೆ ಅವೆಲ್ಲಿದಾವು? ಅವು ನೀ ಕಲ್ಪನಾದಾಗ ತೋರಿದ್ದು ಎಷ್ಟು ಹೆದ್ರಿ ಅಲ್ರಿ, ಅದಾವಂತೆ. ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಅವನು ಕಲ್ಪಿಸ್ಕೊಂಡು ಕೂತಾರ. ಒಬ್ಬರು ಕಲ್ಪಿಸ್ಕೊಂಡದ್ದು ಮತ್ತೊಬ್ಬರಿಗಿಲ್ಲ. ಇಂಥ ಕಲ್ಪಿತ ವಸ್ತುಗಳ ಗೊಡವೆ ನಮಗೆ ಅದಕ್ಕೆ ಬೇಕಾಗೈತಿ. ಕೋಟಿಗಟ್ಟಲೆ ಇರುವಲ್ಲೋ ದೇವಾನ ದೇವತೆಗಳು, ನಮ್ಗೇನು ಸಂಬಂಧ? ಅವೇ ನಮ್ಮನ್ನ ಕೈಕಾಲು ಹೆಚ್ಚಗಾಕ್ ಬರುದಿಲ್ಲ, ಅವೇ ನಮಗೆ ರೊಟ್ಟಿ ತಂದು ಕೊಡುದಿಲ್ಲ. ಯಾಕೆ ಅವಕ್ಕರು ಹೊಸ ಬರಿಬೇಕು? ಇಲ್ಲದ ಕಲ್ಪಿಸ್ಕೊಂಡವನ್ನ
ಆದ ಕಾರಣ ಅವು ಇವೆ ಎಂದು ಇಷ್ಟೇಗೆ ಹೆದರುವುದು? ಹೆದರು ಕಾರಣನೇ ಇಲ್ಲ. 3 ಕಣ್ಣು ಹಚ್ಕೊಂಡು ಬಂದ ನಿಂತೈತಿ ಅಂದ್ರೂ ಹೆದರಬಾರ್ದು ಅಂತ. ಏನ್ ಯಾವುದು ಹೆದರಿಕೆ ಇರಬಾರ್ದು, ಆರಾಮ್ ಇರ್ಬೇಕು ಅನ್ನೋ ಹಂಗಿದ್ರೆ ಇದೇ ವಿಚಾರದಾಗ ತೊಡಗ್ಬೇಕು ನೋಡ್ರಿ. ಏನ್ ಆನಂದದಲ್ಲಿ ತುಷ್ಟನಾಗಬೇಕಾದ್ರೆ ಇನ್ನೊಂದರ ಬಿಡೆ ಮುರುವತ್ತು ಬೇಕಾಗಿಲ್ಲ. ಈ ಜಗತ್ತಿನ ವಸ್ತುಗಳು ಬಿಡಕ್ ಬಿದ್ದವಂಗ ಇದು ಅನುಭವ ಬರುವುದನೇ ಇಲ್ಲ. ಜೀವನ್ ಮುಕ್ತರಾದವರು ತಮ್ಮ ಸ್ವರೂಪದಲ್ಲಿಯೇ ತುಷ್ಟಿಯನ್ನು ಹೊಂದಿ ಅದರಲ್ಲಿಯೇ ನೆಲೆಯಾಗಿ ನಿಂತಿರುವರು. ಈ ನಾಮರೂಪಗಳೆಲ್ಲ ಕಲ್ಪಿತ ಅದವು, ಭ್ರಾಂತಿದಾಯಕ ಕಲ್ಪಿತ ಅದವು. ಇಷ್ಟು ತಿಳಿದ್ರೆ ಸಾಕು ನೋಡ್ರಿ, ಮತ್ತೇನೂ ತಿಳಿದ ಅವಶ್ಯಕತೆ ಇಲ್ಲ. ಈ ನಾಮರೂಪಗಳ ಆಸಕ್ತಿಯಿಂದ ಈ ಜಗತ್ತು ತೋರ್ತದೆ. ನಿನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗಿದೆ, ಎಲ್ಲ ಸುಳ್ಳು ಅದು ಅನ್ನೋದು ಅನುಭವ ಬರ್ತದೆ. ಈ ನಾಮರೂಪಗಳ ಕರೆ ಅಂತ ತಿಳ್ಕೊಂಡಾಗ ನಿನಗೆ ಬಂಧನಾಗೈತಿ. ಈ ನಾಮರೂಪಗಳು ಕರೆಯಲ್ಲಿ ಇವ ಸುಳ್ಳು ಅಂತ ತಿಳ್ಕೊಂಡ್ರೆ ನಿನಗೆ ಬಂಧನಕ್ಕೆ ಹಾಕವ್ರು ಯಾರು? ಏನ್ ಬಂಧನ ಮೋಕ್ಷ ಅನ್ನೋದನ್ನ ನಿನಗೆ ಭ್ರಾಂತಿ ಪಡ್ಕೊಂಡೈತಿ. ನಿನಗೆ ಸ್ವಂತ ನೀ ಅನುಭವದ ಕಡೆ ಎಲ್ಲ ಕೊಡು. ನೀ ಅದನ್ನು ಹೊಸದಾಗಿ ಪಡಿಬೇಕಾಗಿಲ್ಲ. ನಿನ್ನ ಸ್ಥಿತಿಯನ್ನು ನೀನು ಹೊಂದಾಕ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಆನಂದದಿಂದ ಇರ್ಲಿಕ್ಕೆ ಸ್ವರೂಪ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಮನಸ್ಸಿನ ಮಹಾ ಮೌನ ಸ್ಥಿತಿ. ಅದು ಎಲ್ಲ ಕಲ್ಪನಾರಹಿತ ಸ್ಥಿತಿ. ಅದು ನೀವು ಬ್ರಾಹ್ಮಣರಾದ್ರೆ ಬ್ರಹ್ಮದ ತಿಳುವಳಿಕೆ ಮಾಡ್ಕೋಬೇಕಿಲ್ಲ. ಬ್ರಹ್ಮ ಜನಾತೀತಿ ಬ್ರಾಹ್ಮಣ, ಬ್ರಹ್ಮದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ನೀವು ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಅದು ಜಾತಿ ಅಲ್ಲ. ಯಾರದ ತಿಳುವಳಿಕೆ ಮಾಡ್ಕೊಂಡಾರ ಅವರೆಲ್ಲರೂ ಬ್ರಾಹ್ಮಣರು. ಏನ್ ಬ್ರಾಹ್ಮಣನಿಗೆ ದೇಹ ನಾಮ ರೂಪಗಳಿಲ್ಲ. ಹೌದು, ಅವನ್ಯಾಕೆ ಕಲ್ಪಿತ ನಾಮರೂಪ ಹಿಡ್ಕೊಂಡ ಅವ ಹೆಂಗ್ ಬ್ರಾಹ್ಮಣಕ್ಕೆ? ಸಂಬಂಧ ತಪ್ಪಿಸ್ಕೊಂಡ, ನಾಮರೂಪಗಳ ಸಂಬಂಧ ತಪ್ಪಿಸ್ಕೊಂಡ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವ ಅವ ಬ್ರಾಹ್ಮಣ ಅಂತ. ರಾಗದ್ವೇಷಯುಕ್ತ ವಸ್ತುಗಳೇನದಾವ ಅವು ಯಾವ ನಮ್ಮ ಇರುವನ್ನು ಮುಟ್ಟಲಾರು. ಏನ್ ಆದ್ದರಿಂದ ನಿಜ ಸ್ವರೂಪವನ್ನು ಹೊಂದಬೇಕೆನ್ನುವ ಲವಲವಿಕೆಯುಳ್ಳವರು ಯಾವಾಗಲೂ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಉಳಿದ ಜಗತ್ತನ್ನು ನೆನಪು ಮಾಡುವ ಅವಶ್ಯಕತೆನೇ ಇಲ್ಲ. ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು ಮರಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಹೆಂಡ್ರು, ಮಕ್ಕಳು, ಏನು ಇವುಗಳನ್ನ ನಂಬ್ಕೊಂಡು ಎಂದ ಸುಖ ಹೊಂದವ್ ನೀನು? ಇವೆಲ್ಲ ದಾರ್ಯಾಗ ಕೂಡಿದ ಮ್ಯಾಳೆ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡ್ಯಾರ ಅವ್ರು. ನಿನಗೆ ಸುಖ ಹೊಂದಾಕ ಬಂದಿಲ್ಲ ಅವರು, ತಾವು ಸುಖ ಹೊಂದಾಕ ಬಂದಾರ. ಇಲ್ಲಿ ಏನ್ ತಮಗೆ ಪ್ರತಿಕೂಲ ಆದ ಕೂಡಲೇ ನೀನು ಬಿಟ್ಕೊಟ್ಟು ಹೋಗ್ತಾರ ಅವರೆಲ್ಲ. ನಿನ್ನಲ್ಲಿ ಅವ್ರಿಗೆ ಸುಖ ಹೊಂದುವಂತ ಅನುಕೂಲತೆ ಇದ್ರೆ ನಿಲ್ತಾರೆ, ಇಲ್ಲ ಬಿಟ್ಕೊಟ್ಟು ಹೋಗ್ಬಿಡ್ತಾರೆ. ನಿನ್ನೂ ನೋಡುದಿಲ್ಲ ಅವ್ರು ಯಾರು. ಏನ್ ಎಲ್ಲಿದಾವ ಸಂಬಂಧಗಳೆಲ್ಲ? ಎಲ್ಲವೂ ವಿಷಯಗಳ ಸಂಬಂಧದಿಂದ ಕೂಡ್ಯಾವೆಲ್ಲ. ವಿಷಯದಿಂದ ತೊರೆಯುವಂತಹ ದುಃಖ ಅದು ಎಂದೂ ಕೊನೆಗಾಣುವುದಿಲ್ಲ. ವಿಷಯದ ವ್ಯಾಮೋಹವನ್ನು ಬಿಟ್ಟಾಗ ಅದ ಮುಗಿಯುವುದು ಕತಿ. ಎಷ್ಟು ಸಲ ಹುಟ್ಟಿ ಬಂದ್ರು ಅದ್ರಾಗ ಸಿಕ್ಕೊಂಡು ಅದ್ರಾಗ ಸತ್ತು ಹೋಗೈತಿ. ಏನ್ ವಿಷಯ ಭೋಗದಿಂದ ಅನುಭವಕ್ಕೆ ಬಂದಂತ ಸುಖ ಅದು ವಿಷಯದ್ದಲ್ಲ, ತಂದ ಸ್ವರೂಪದ್ದ ಅನ್ನೋದು ಖಾತ್ರಿ ಆಗ್ಬೇಕು ನೋಡ್ರಿ. ಯಾವ್ಯಾವ ವಿಷಯ ಭೋಗ ನಡೆದೈತಿ ಅಲ್ಲಿ ತೋರುವಂತ ಆನಂದ ನಿಂದ ಆನಂದ. ಮನಸ್ಸು ನಿಶ್ಚಲ ಆದಾಗ ಆನಂದ ಅನುಭವ ಬರ್ತದೆ. ಅದು ನೀನು ಸ್ವರೂಪದ ಆನಂದನ. ವಿಷಯದಿಂದನೇ ಸಿಕ್ತಿ ಅಂತ ನಿನಗೆ ಭ್ರಮ ಆಗಿದೆ. ಯಾರು ಆ ನಿಜದಲ್ಲಿ ನೆಲೆಯಾಗಿ ನಿಂತಾರೆ ಅವ್ರಿಗೆ ಪೂರ್ಣ ಅದರ ಅನುಭವ ಆಕೈತಿ ನೋಡ್ರಿ.
ಏನ್ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಅವಾಗ ಅದು ಖಾತ್ರಿ ಆಕತಿ, ದೃಢಪಟ್ಟಿರ್ತೈತಿ ಅವಾಗ ಸಮಾಧಿ ಹೊಂದಿದವ. ಸಮಾಧಿ ಹೊಂದಿದ ಆ ಅನುಭವವನ್ನು ಮಾಡ್ಕೊಂಡ ಅವ ಬೇರಾದ್ರಿಂದಲೂ ಅವನು ಸಂತುಷ್ಟಿಯನ್ನು ಹೊಂದೋದಿಲ್ಲ. ಏನ್ ಬೇಕಾದೈತಿ ಅಂದ್ರೂ ಹೊಳೆ ನೋಡುದಿಲ್ಲ. ಸಚ್ಚಿದಾನಂದ ಸ್ವರೂಪವೇ ಸತ್ಯವೆಂದು ನಂಬಬೇಕು. ಅದೇ ನನ್ನ ಸ್ವರೂಪ, ನಮ್ಮ ಸ್ವರೂಪವು. ನಿನ್ನ ಕಲ್ಪನಾರೂಪ ದೇವಾನು ದೇವತೆಗಳು ಕೊಡುವಂತ ಕಲ್ಪನಾರೂಪಿ ಆಶೀರ್ವಾದ ನಿನ್ನ ಕಲ್ಪನೆಯನ್ನ ಹಿಂದಕ್ಕೆ ತಕೊಂಡ್ಬಿಟ್ರೆ ಎಲ್ಲಿ ಉಳಿತಾವೆ? ಈ ಹುಚ್ಚಿ ಯಾರು ಬಿಡಿಸ್ಬೇಕು ನಿಮಗೆ? ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದುಳಿದು ಅಂತ ಹೊಟ್ಟಿ ಬ್ಯಾನೆ ಹತ್ಬೇಕು ನೋಡ್ರಿ. ಅಂದಾಗ ಇದು ತಿಳಿದೈತಿ ನಮ್ಗೆ. ಸ್ವರೂಪ ಆನಂದ ಹೊಂದುವುದು ಅಗದಿ ಸುಲಭ ಐತಿ. ಇದು ಯಾಕೆ ಕಠಿಣ ಆಗೈತಿ ಅಂದ್ರೆ ಸಂಗತ ದೋಷದಿಂದ. ಅಂತಹ ಮಹಾತ್ಮರ ಸಂಘ ಸಿಕ್ಕ ನಮ್ಗೆ ಅಗದಿ ಸರಳ ಅನುಭವ ಬರ್ತದೆ. ಯಾಕೆ ನೀವ ಅದ ಅದಿರಿ, ನಿಮ್ಮಿಂದ ನಿಮಗೆ ಬಿಟ್ಟಿರಾಕಾಗೋದಿಲ್ಲ. ನಿಮ್ಮನ್ನು ಬಿಟ್ಟ ದೂರ ಇಲ್ಲ, ಅದು ನಿನ್ನ ದೂರವಿಲ್ಲವೋ ಮುಕುತಿ ಅಂತಂದಾರಲ್ಲ. ನಿನ್ನ ಬಿಟ್ಟ ಅದಿಲ್ಲ. ನಾವ್ ಎಲ್ಲೋ ಬ್ಯಾರೆ ಐತಿಪಾ ಮುಕ್ತಿ ಹೊಂದಾಕ ಎಲ್ಲಾರು ಹೋಗ್ಬೇಕು, ಯಾರು ಕರ್ಕೊಂಡು ಹೋಗಿ ನಮ್ಮನ್ನು ಮುಕ್ತಿ ಕೊಡವ್ರಿಲ್ಲ. ನಿನ್ನನ್ನು ನಿನಗೆ ಯಾರ ಕೊಡವ್ರ ಅದಾರ? ನೀನು ಯಾರಿದ್ದೀನೋ ತಿಳ್ಕೊಳ್ಳೋದ ಮುಕ್ತಿ. ನಾನಾ ದೇವ ಸ್ವರೂಪ ಇದ್ದೇನೆ, ಬ್ರಹ್ಮ ಸ್ವರೂಪನ ನಾನಿದ್ದೇನೆ ಅಂತ ಏನಿದೆ ಅದನ್ನ ಬಿಟ್ಟಿ ತೋರೆಡು ನಡಬರ್ಕು ಒಂದು ದೇಹ ನಾನು ಅಂತ ತಿಳ್ಕೊಂಡು ಕುಂತ ಅಂದಲ್ಲಿ ನಿನಗೆಲ್ಲ ದುಃಖ ಆಗೈತಿ. ಇದನ್ನು ಬಿಡದನ್ನು ದೇಹ ಭಾವನೆಯನ್ನು ಕೈ ಬಿಡು, ಆತ್ಮಭಾವದೊಳಗೆ ನೆಲೆಯ ನಿಂದ್ರು ಪ್ರಯತ್ನವನ್ನು ಮಾಡು. ಅಂದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ನಾವು ಇಲ್ಲಾಂದ್ರೆ ಇದನ್ನ ಹಿಡ್ಕೊಂಡೆ ಅಂದ್ರೆ ಒದ್ದಾಡೋದು ತಪ್ಪೋದಿಲ್ಲ. ಇದು ಇರ್ಲಿ ಅದು ಇರ್ಲಿ ಅಂದ್ರೆ ಸಾಧ್ಯ ಇಲ್ಲ. ಒಂದು ಬಿಟ್ಟಾಗ ಅದು ಇರಾಕ್ ಬರ್ತದೆ. ಬಾಳೆ ಬಿಟ್ರೆ ಆರಾಮ್ ಇರ್ತಿ, ಅದ್ರ ಬಾಳೆ ನೆನಪಿಟ್ಕೊಂಡೆ ಅಂದ್ರೆ ಆರಾಮ್ ಕಳ್ಕೋತಿ. ಇಲ್ಲಿ ತನಕ ಬಾಳೆ ಬೆನ್ನು ಹತ್ತಿದೆಲ್ಲ ಆರಾಮದೇನು? ಬಾಳೆದ ಸುಖ ಆಗಿದ್ರೆ ಬಾಳೆ ಬಿಟ್ಕೊಟ್ಟು ನಿದ್ಗೆ ಕುಕ್ಕಿ ಹಂಗಾರೆ ನಿದ್ಯಾಗ ಬಾಳೆ ಇಲ್ಲ ಅಲ್ಲಿ ಏನಿತ್ತು? ಆರಾಮ್ ಇತ್ತು ಅಂತ ಹೇಳ್ತೀವಿ. ಹಂಗಾರೆ ಏನು ಅವಲಂಬಿಸ್ಕೊಂಡು ಇತ್ತು ಅಲ್ಲಿ? ಆರಾಮು ಏನೂ ಇಲ್ಲ ಅಲ್ಲಿ. ಆರಾಮಿನ ಸಂಬಂಧ ಏನೂ ಅವಲಂಬನೆ ಮಾಡೋ ಅವಶ್ಯಕತೆನೇ ಇಲ್ಲ. ಏನ್ ಮಾಡಿದೆ ಅಲ್ಲಿ ನಿದ್ಯಾಗ? ಯಾವುದೂ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ವಹಿಸುವ ಕಾರಣ ಇಲ್ಲ. ಎಲ್ಲವನ್ನ ಅಳಿದು ನಿಂತಾಗಿದೆ ನಮಗ್ ಹೊಳಿತೈತಿ ನೋಡ್ರಿ. ದೇವಾಣ ದೇವತೆಗಳನ್ನು ಸುಧಾ ಇದನ್ನ ತಿಳ್ಕೊಳಕ್ ಆಗುದಿಲ್ಲ. ಅವು ಎಲ್ಲ ಆಶೆ ಬರ್ಕರೆ ವಿಷಯದ ಆಶಾ ಸಂಬಂಧ ಅವು ಆ ಕರ್ಮಗಳನ್ನು ಮಾಡಿ ಆ ಸ್ಥಿತಿಯನ್ನು ಹೊಂದಿರ್ತಾವ. ಪುಣ್ಯ ಕರ್ಮಗಳನ್ನು ಮಾಡೋದು ಆಶೆ ಇಟ್ಕೊಂಡು ಮಾಡೋದು. ಅದನ್ನು ವಿಷಯದಲ್ಲಿ ಸುಖ ಬುದ್ಧಿ ಅವಕ್ಕೂ ಹೋಗಿರ್ತಿಲ್ಲ. ಅವು ಅಜ್ಞಾನದ ಬಿದ್ದು ಹೊಳ್ಯಾಡ್ತಿರ್ತಾವ. ಎಲ್ಲಾ ಲೋಕದವರು ವಿಷಯ ಭೋಗದಾಗ ಬಿದ್ದು ಹೊಳ್ಯಾಡವ್ರ. ಹೌದಿಲ್ಲ? ಅಂದಿಂದ ಮುಂದಿನ ಹನಿ ಬರ ಏನೈತಿ ಅನ್ನೋದ ಗೊತ್ತಾಗುದು. ಮಹಾತ್ಮರು ಎಷ್ಟು ಎಚ್ಚರಗೊಳಿಸಿದ್ರು ಎಚ್ಚರ ಆಗ್ತಾ ಇರಲಿಲ್ಲ. ವಿಷಯದ ಆಶಯವನ್ನ ಮಾಡಿ ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ ವಿಷಯದ ಆಶಯ ಸಂಬಂಧ ಮಾಡಿದಿಂದ ಎಂತೆಂಥ ಜನ್ಮಗಳು ಕಾದು ಕೂತಾವು ಏನು. ಬಂಧನ ಅಥವಾ ಬಂಧ ಮತ್ತು ಮುಕ್ತಿ ಇವನ್ನ ಯಾವುದೇ ಬಾಹ್ಯ ಚಿಹ್ನೆಗಳಿಂದ ಗುರುತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಗುರ್ತಾ ಹಿಡಿದ್ರೆ ನೀವು ಮುಕ್ತ ಆಗಕ್ ಬರ್ತೈತೆ. ನೀವು ಬಂಧನ ಅನ್ನೋದು ಬರೋದಿಲ್ಲ ನಿನಗೆ. ಯಾವ ಆಸನೂ ಸನಿಯಕ್ಕೆ ಬರೋದಿಲ್ಲ. ಅದನ್ನ ಹಾಕೊಂಡ್ಬಿಟ್ರೆ, ಗುರ್ತಾ ಹಾಕೊಂಡ್ಬಿಟ್ರೆ
ಇವತ್ತಿ ಪಟ ನೋಡಿ ಹೆದರಿ ಹೋಗ್ತಾವನು, ಭೋಗ ವಾಸನೆಗಳೆಲ್ಲ ಹೋಕ್ಕವು, ಕೆಂದ ಉಟ್ರು ಹೋಕ್ಕವು, ಬಿಳ್ದ ಉಟ್ರು ಹೋಕ್ಕವು, ತಿಳಿ ಭೂಷಾನ ಸರಿ ಇವನು ಅಂತೇಳಿ ಹೋಗ್ಬಾರ್ದಂತವನು. ಬದುಕಿನ ಚಿಹ್ನೆಯಿಂದ ಅದನ್ನು ಗುರುತಿಸಕ್ ಬರುದು. ಅದು ಪುರುಷತಂತ್ರ ಅಲ್ಲ, ಅದು ಮನುಷ್ಯ ಮಾಡಿದ್ದಲ್ಲ. ಅದು ಮನುಷ್ಯ ಮಾಡಿದ ವಸ್ತು ಅಲ್ಲದು. ಸ್ವರೂಪವನ್ನು ತಿಳಿಯುವುದು ಅಂದ್ರೆ ಅದ ಉಳಿಯುದು ನೋಡು, ಹೊಸದಾಗಿ ಆಗಬೇಕಾಗಿಲ್ಲ. ಭೇದ ಭಾವನೆಯನ್ನೆಲ್ಲ ಕೈ ಬಿಟ್ಟಾಗ ಹೋಗ್ಬೋದು ನೋಡು. ಭೇದದಿಂದ ನಿಶ್ಚಯವಾಗಿ ನಿನಗೆ ಭಯ ಉಂಟಾಗ್ತದೆ. ನಿಜವಾಗಿ ಈ ದೇಹಕ್ಕೆ ಅಸ್ತಿತ್ವನೇ ಇಲ್ಲ. ನಡಬರ್ಕ್ ಬಂದು ನಡಬರ್ಕ ಹೋಗುದು. ಇಂದ್ರ ಜಾಲ ದಾಟಿದ್ದಂಗಿದೆ ತನು ಇದನ್ನು ಉಳಿದು ಇಂದ್ರ ಜಾಲ ದಾಟ ಮಿನ್ನುಂಟೆ ಅಂತ. ಖರೆ ಅನ್ನೋರಂಗ ತೋರಿ ಮತ್ತೆ ಮಾಯ ಆಗುವುದು. ಪ್ರಥಮಾನುಭೂತಿಯಲ್ಲಿ ಸ್ವರೂಪಕ್ಕೆ ಅನ್ಯವಾಗಿ ಏನೂ ಇಲ್ಲ. ಇದಕ್ಕೆ ಏನಾದರೂ ಪ್ರಮಾಣ ಬೇಕಾದರೆ ಅನುಭವವನ್ನು ಉದಾರಿಸುವ ಶ್ರುತಿ ಗ್ರಂಥಗಳನ್ನು ತೆಗೆದುಕೊಳ್ಳಬಹುದು. ವಿಷಯೇಂದ್ರ ಸಂಪರ್ಕ ಭೋಗದಲ್ಲಿ ಉಂಟಾದಂತಹ ಸುಖ ಅದು ವಿಷಯದ್ದಲ್ಲ, ಅದು ತಂದ ಅನ್ನೋದು ಒಳಿದು ಬಾಳ್ ಕಠಿಣ ಅದ. ನಾವು ಸುತ್ತಮುತ್ತಲು ಏನ್ ನಡೆದತ್ ನೋಡು, ಅದಕ್ಕೆಲ್ಲ ಸಾಕ್ಷಿಯಾಗಿರಕ್ ಕಲಿಬೇಕು, ಅಲಿಪ್ತ ಆಗಿರಕ್ ಕಲಿಬೇಕು ನೋಡಿ. ಯಾಕ ಅವಕ್ಕೆ ಅಸ್ತಿತ್ವ ಇಲ್ಲ. ಅವಕ್ಕೆ ಅಸ್ತಿತ್ವನೇ ಇಲ್ಲ ಅಂದ್ಬೇಕು, ಅದಕ್ಕೆ ಸಾಕ್ಷಿ ಭಾವಿಸುದ ಅದು ಅಡಿಗೆ ಹೋಗ್ಬಿಡ್ತದೆ. ಕನಸಿರುವವರಿಗೆ ಕನಸನ್ನು ನೋಡಾವ ಇರ್ತಾನ, ಕನಸವಾದ ಮ್ಯಾಗ ನೋಡಾವ್ರ ಉಳಿತಾನ, ಅದು ಹೋಗ್ಬಿಡ್ತೈತಿ. ಇದು ಈ ತಿಳುವಳಿಕೆ ನಮ್ಗೆ ಗಟ್ಟಿ ಆಗ್ಬೇಕು ನೋಡ್ರಿ. ತೋರೆಡುವುದ ಕಡೆ ಲಕ್ಷ ಕೊಟ್ಟಾಗಿ ಎಂದಿಗೆ ಸಮಾಧಾನ ಇರ್ಬೇಕ್ರಿ ನಿಮ್ಗೆ. ಸುಖ ಅದು ತೋರುವುದಲ್ಲ, ಅಡಗುದಲ್ಲ, ಇದಕ್ಕಿದ್ದಂಗೆ ಇದ್ದದ್ದು. ವಿಷಯ ವಸ್ತುಗಳು ತೋರ್ತಾವ, ಅಡಗ್ತಾವ, ಅವು ಸುಖರೂಪ ಅಲ್ಲ. ಈ ಸಂಸಾರ ತಾಪತ್ರದಿಂದ ಬೆಂದು ಬಳಲಿ ಇದರಿಂದ ಯಾವಾಗ ಪಾರಾದೇನಪ್ಪ ಅಂತ ಹೊಟಿಬ್ಯಾಣಿ ಯಾರಿಗೆ ಹೆತ್ತಿರ್ತೈತಿ ಅವಾಗ ಇದೆ ಕೆಲಸಕ್ಕೆ. ನಾವು ದಿನಾ ಶಾಸ್ತ್ರ ಹೇಳ್ತೇವಿ, ಕೇಳ್ತೇವಿ, ದಿನಾ ವೇದಾಂತದ ಅಭ್ಯಾಸದಾಗ ಅದೇವಿ ಅನ್ನೋರಿಗೆ ಹತ್ತುದಿಲ್ಲ. ಯಾಕೆ ಒಳಗೆಲ್ಲ ಗಂಡನ್ಯಾಗ ಬಾಳೆದಾಗ ಆಸಕ್ತಿ ಇಟ್ಕೊಂಡು ನಾವು ಇಲ್ಲಿ ಬಂದಿರ್ತೀವಿ. ಪೂರ್ಣ ಇನ್ನು ಬ್ಯಾಡಪ್ಪ ಇದು ಸವಾಸ ಅಂತ ತಿಳಿದು ಬಂದವರು ಎಲ್ಲೋ ಒಬ್ಬರು ಸಿಗ್ತಾರೆ. ಈ ಪ್ರಪಂಚವೆಲ್ಲ ಬಯಲಾಗುವುದಿದ್ದು ಅದಕ್ಕಾಗಿ ದುಡಿಯುವುದೆಲ್ಲ ನಿಷ್ಫಲ ಅಂದರು. ಏನೂ ಲಾಭ ಇಲ್ಲ ನಿನಗೆ, ಆದ್ರೂ ನಾವು ಅದನ್ನು ಮಾಡಾಕತ್ತೀವಿ. ಲಾಭ ಎದರೊಳಗೈತಿ? ನಿನ್ನ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಆತ್ಮಲಾಭ ತನ್ಯ ಲಾಭವನ್ನು ಅವಿದ್ಯತೆ. ನಿನ್ನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಅದರ ಅನುಭವ ತಗೊಂಡ್ರೆ ನಿನಗೆ ಲಾಭ. ಎದ್ರ ಇಚ್ಛಾ ಆಯ್ತು ನೋಡ್ಕೊ, ಮುಕ್ತಿ ಇಚ್ಛಾ ಆಯ್ತು ನಿನಗೆ, ಮುಕ್ತಿ ಇಚ್ಛಾ ಆಯ್ತು ನೋಡ್ಕೊ. ಬಂಧನಕ್ಕೆ ಹಾಕೋದು ಯಾವ್ದು ನಿನಗೆ? ಮುಕ್ತಿ ಇಚ್ಛಾನೋ ಮುಕ್ತಿ ಇಚ್ಛಾನೋ? ಮುಕ್ತಿ ಇಚ್ಛಾ ಆಯ್ತು ಅಂದ್ರೆ ನಿನಗೆ ಬಂಧನ. ಮುಕ್ತಿ ಮ್ಯಾಗ ಪ್ರೇಮ್ ಇದ್ದಷ್ಟು ಮುಕ್ತಿ ಮ್ಯಾಗ ಪ್ರೇಮ್ ಐತೆ ನಿನಗೆ. ಮುಕ್ತ ಆಗ್ಬೇಕನ್ನೋ ಹಂಬಲ ಎಷ್ಟು ಮಂದಿಗೆ ಐತಿ? ನಮಗೇನ್ ಬೇಕಾಗೈತಿ? ಅವ ಬೇಕಾಗ್ಯಾವ ಇಲ್ಲ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಸುಖ. ಸುಳ್ಳು ಆವಿಷ್ಯ ಹೊಂಟೈತಿ ಯಪ್ಪ, ಯಾರು ಹೆಣ್ಣು ಕೊಡವಲ್ರು ಅಂತಾವ. ಪರಿಸ್ಥಿತಿ ಎಲ್ಲ ಹಂಗ ಬಿಗಡಾಯಿಸ್ಬಿಟ್ಟೈತಿ ಎಲ್ಲ. ಎಂತ ಕಾಲ್ ಬಂತು ಯಪ್ಪ, ಒಂದು ಕಣ್ಣೆ ಸಿಗುವಲ್ವ ನಮ್ಗಂತ. ಹೌದಿಲ್ಲ? ಆ ವಿಷಯ ಎಲ್ಲ ಹೋಗ್ತು ಯಪ್ಪ, ಇನ್ನು ಮತ್ತೆ 40 ವರ್ಷ ಹಾಕಿ ಬಂದ್ರು ಕಣ್ಣೆ ಸಿಗುವಲ್ವ ಅಂತಾವ. ಏನ್ ಮಾಡೋದು? ಕರ್ಮ ಹೆಂಗೈತಿ ಅಂತ. ಜಗತ್ತಿನಲ್ಲಿ ಏನಾರ ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರು ನೋಡ. ಏನ್ ಸುಖ ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ.
ಅದನ್ನ ಅವಲಂಬಿಸ್ಕೊಂಡು ಜರ್ ಸುಖ ಇದ್ದಿದ್ರೆ ಅವು ಇಲ್ಲದ ಅವನ್ನ ಬಿಟ್ಟು ಸುಖ ತೋರ್ಬಾರ್ದಾಗಿತ್ತು. ಹೌದಿಲ್ಲ? ಜಗತ್ತಿನ ವಸ್ತುಗಳು ಇದ್ದಾಗ ತೋರ್ಬೇಕು, ಅವು ಇಲ್ದಾಗ ತೋರ್ಬಾರ್ದು. ಇದ್ದಾಗ ಯಾವೂ ಇಲ್ಲ, ಅಲ್ಲಿ ಆರಾಮನದಿ. ಯಾಕೆ ಇಚ್ಛಾ ಮಾಡ್ತೀವಿ? ಆರಾಮ ಇರ್ಬೇಕನ್ನೋಂಗಿದ್ರೆ ಈ ವಿಷಯ ವಸ್ತುಗಳ ಅವಶ್ಯಕತೆ ಇಲ್ಲ. ಇದನ್ನ ಗಟ್ಟಿ ಅನುಭವದಿಂದ ತಿಳ್ಕೊನಿ. ಇದನ್ನ ಎದಕ್ ಬೇಕಾಗ್ಯಾವು? ಸಂಕಟ ಹೊಂದಾಕ ಬೇಕಾಗ್ಯಾವ ವಿಷಯ ವಸ್ತುಗಳೆಲ್ಲ. ಆರಾಮದನ್ನ ಕೇಳಂಗಾರ ಅವ್ರೆಲ್ಲ ಇದ್ದವ್ರು, ಅನುಕೂಲ ಇದ್ದವ್ರು, ವಿಷಯ ವಸ್ತುಗಳೆಲ್ಲ ತರದ ಅನುಕೂಲ ಇದ್ದವ್ರು ಆರಾಮದನ್ನ ನೋಡೋರು. ಆರಾಮ್ ಹೊಂದಾಕ ಬೇಕಾಗೇ ಇಲ್ಲ ನಾವು. ಅವುಗಳ ನೆನಪಿನಿಂದನೇ ದುಃಖ ಶುರುವಾಗ್ತದೆ. ವಿಷಯ ವಸ್ತುಗಳ ನೆನಪು ಮಾಡಿ ದುಃಖ ಹೊಂದಾಗತ್ತೆ. ಅವು ಇರ್ಲಿಲ್ಲ ಅಂದ್ರೆ ಆರಾಮನೇ ಇತ್ತು. ಸಣ್ಣಂದಿರ್ತ ಆರಾಮಿದ್ದಿ, ವಿಷಯಗಳ ವ್ಯಾಮೋಹ ಇದ್ದಿದ್ದಿಲ್ಲ ಅವಾಗ. ಎಷ್ಟು ಆರಾಮಿದ್ದಿ, ಬರ್ಬರ್ತ ದೊಡ್ಡ ಮಾದಿದ್ದ ಆ ವಿಷಯಗಳ ಚಟ ಕಲ್ಕೊಂಡು ಕೂತಿಪ್ಪ. ಅವು ಮತ್ತು ಕೊರತೆ ಆಗುದಿಲ್ಲ. ತೃಪ್ತಿ ಅನ್ನೋದು ಇಲ್ಲ ಅದರಿಂದ. ಎಷ್ಟು ಗಳಿಸಿದ್ರು, ಎಷ್ಟು ಭೋಗಿಸಿದ್ರು ಅದರಿಂದ ತೃಪ್ತಿ ಇಲ್ಲ. ಎಲ್ಲರೂ ಮುಂಜಾನೆ ಸಂಜೆ ಮಾಡೋದು ಮಠ ಮಾಡುವುದೆಲ್ಲ ಎದ್ರ ಸಂಬಂಧ? ಹೊಟ್ಟಿಗಾಗಿ, ಏನು ಬಟ್ಟಿಗಾಗಿ, ಕಡೆಗೆ ಕಾಮನ ಕಟ್ಟಿಗಾಗಿ ಅಂತ. ಅದನ್ನ ನಡೆಸೇವಿಲ್ಲೋ ಎಲ್ಲರೂ ನಾವು. ನಿಜವನ್ನ ತಿಳಿದವ ಎದ್ರ ಬಗ್ಗೆನೂ ಚಿಂತೆ, ನನಗೆ ಹೊಟ್ಟೆ ಹಸ್ತೈತೆ ಅಂತ ಯಾರನ್ನೂ ಬೇಡಾಕ್ ಹೋಗುದು ನಾವು. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪದೆ ಶಿವಪದದೋಡು ಅಂತ. ನನಗೆ ಹೊಸದೈತಿ ಅನ್ನ ಹಾಕಂತ ಯಾರಿಗೂ ಕೇಳುದಿಲ್ಲ ಅವ್ರು. ಏನ್ ಯಾಕೆ? ಆತ್ಮಭಾವದಲ್ಲಿ ಇರ್ತಾನ. ಶರೀರ ಭಾವ ಬಂದ ಕೂಡಲೇ ಹಸಿವು ತರಿಸಿಗಳ ಭಾವ ಬರ್ತೈತಿ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿರೋಂಗ ಅದ್ರ ನೆನಪು ಎಲ್ಲಿ ಬರ್ಬೇಕು ಹೇಳಿ? ಬರುದನ ಇಲ್ಲ. ಏನ್ ನಿನ್ನ ಸ್ವರೂಪವನ್ನು ನೀನು ನೆನಪು ಮಾಡ್ಕೊಳಕ್ ಹೊರಟಿ ಅಂದ್ರೆ ನಿನ್ನ ಪೂಜಾ ಹೋಮ ಜಪ ತಪ ತನ್ನಿಂದ ತಾನ ಎಲ್ಲ ಹೋಗ್ಬಿಡ್ತಾವ. ಯಾವ ಉಳಿದಿಲ್ಲ. ನಿನ್ನ ದೇವರು ದಿಂಡ್ರು ಸಂಬಂಧ ಎಲ್ಲ ತಪ್ಪು. ಎಚ್ಚರಿಕೆ ಆಗಷ್ಟೇ ಕಲ್ಪಿಸ್ಕೊಂಡು ನೀ ದೇತ್ತಾಗ ಎಲ್ಲಿದಾವ್ರಿ ಇವು ನೀವು? ಸ್ವರೂಪಾವಸ್ಥಿತಿ ಮುಕ್ತಿ ರೀತಿಯ ವಿಧೇಯತೆ ಅಂದರು. ಶರೀರಾವಸ್ಥಿತಿ ಮುಕ್ತಿ ರೀತಿಯ ವಿಧೇಯತೆ ಅಂದಿಲ್ಲ. ಶರೀರವನ್ನು ಹೊಂದುವುದು ಮುಕ್ತಿ ಅಲ್ಲ, ಸ್ವರೂಪವನ್ನು ಹೊಂದುವುದು ಮುಕ್ತಿ ಅಂತ. ಸ್ವರೂಪಾವಸ್ಥಿತಿಯನ್ನು ಪಡೆದಾಗ ನಮಗೆ ಮುಕ್ತಿ. ತನ್ನ ಬಗ್ಗೆ ಇದ್ದ ಅಧ್ಯಾಸವನ್ನು ತಾನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಏನ್ ಯಾಕೆ? ತಾನ ಮಾಡ್ಕೊಂಡ ಅಧ್ಯಾಸ ತಾನ ಕಳ್ಕೊಂಡಾಗ ತಾ ಆರಾಮಿರ್ತಾನೆ. ಈ ವಿಷಯ ವಸ್ತುಗಳು ಸುಖ ಕೊಡ್ತಾವ, ಅವನು ಗಳಸ ಅಂತ ಯಾರ ನಿನಗೆ ಮಣಿಮುಟ್ಟ ಬಂದು ಹೇಳಿದ್ರ? ಅವನು ಯಾರು ಹೇಳಿಲ್ಲ, ನೀನೇ ಕಲ್ಪಿಸ್ಕೊಂಡು ಕೂತಿ ಅವುಗಳಲ್ಲಿ ಐತೆ ಅಂತ. ಹಂಗಾರೆ ಐತೆ ಹೆಂಗ ನೋಡ್ಕೊಂಡು ಇದ್ದಿದ್ರೆ ಎಲ್ಲಿ ತನಕ ಯಾಕೆ ಸುಖ ಹೊಂದಿಲ್ಲ? ಹಂಗಾರೆ ಎಲ್ಲಿ ಐತಿ ನೋಡ್ಕೊ. ಹಂಗಾರೆ ಅದ್ರಾಗ ಇಲ್ಲದ್ದು ಎಲ್ಲಿ ಐತಿ? ಈಗ ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ಖಾತ್ರಿ ಮಾಡ್ಕೊ, ಇಂಥಲ್ಲೇ ಐತಿ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಅಂದಾಗ ನಿನಗೆ ಇದು ಅನುಭವ ಬರ್ತೈತಿ. ಏನ್ ಇಲ್ಲ ಅಂದ್ರೆ ಮತ್ತು ನೀನು ಸಾಲದಾಗ ಹೋಗುದು. ನೀ ಮತ್ತು ಅದ್ರಾಗೈತಿ ಇದ್ರಾಗೈತಿ ಅಂತ ಅದ್ರ ಬೆನ್ನ ಐತಿ ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ. ಜನ್ಮ ಜನ್ಮಾಂತರ ಕರ್ಮಗಳನ್ನು ಮಾಡ್ತಿಲ್ಲ, ಅದ ಕರ್ಮ ತಕ್ಕಂಗ ಮತ್ತ ಅದನ್ನ ಉಣ್ಣಾಕ ನೀ ಜನ್ಮ ಜನ್ಮ ಅಂತ ತಿರುಗಬೇಕು. ಆರಾಮ್ ಬೇಕಾಗಿತ್ತಂದ್ರೆ ಯಾವ ಕರ್ಮದ ಮಾಡುವ ಅವಶ್ಯಕತೆನೇ ಇಲ್ಲ. ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಇದ್ದಲ್ಲೇ ಇದಕ್ಕಿದ್ದಂಗ ಅನುಭವ ಮಾಡ್ಕೋಬೇಕಾಗಿಲ್ಲ. ತನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳಿಕ್ಕೆ ಯಾರನ್ನ ಯಾಕೆ ಕೇಳ್ಬೇಕಾಗಿತ್ತು? ಓದ್ಸಪ್ಪ ನಿದ್ದೆ ಬಂದ್ರೆ ಯಾರನ್ನಾರ ಕೇಳಕ್ ಹೋಕ್ಕೇನ? ನಿದ್ರಿ ಹೆಂಗ್ ಮಾಡೋದು ಅಂತ ಕೇಳಕ್ ಹೋಕ್ಕಿರೇನ್ರಿ? ಯಾರು ಕೇಳಿಲ್ಲ. ನಿದ್ದೆ ಬಗ್ಗೆ ಹೇಳ್ರಿಪ್ಪ ಅಂತ ಯಾರನ್ನಾರ ಕೇಳಕ್ ಹೋಕ್ಕಿ? ಅದು ಹೇಳಕ್ ಬರುದಿಲ್ಲ, ಅನುಭವಿಸೋದು ಅದು. ಹೌದಿಲ್ಲ?
ನಿದ್ರಿ ಅದ್ರ ಬಗ್ಗೆ ಎಷ್ಟು ಮಾತಾಡಿ ನಿದ್ದೆ ಮಾಡಕ್ ಆಗುದಿಲ್ಲ, ಮಾಡಿದಂಗ ಆಕೈತಿ. ಅನುಭವಿಸುದು ಅದು ಏನ್ ಅನುಭವದ ವಿಷಯ ಇದು. ಆರಾಮ್ ಬೇಕಾಗಿತ್ತಂದ್ರೆ ಸುಮ್ಮನೆ ಇದ್ದು ಅನುಭವ ಮಾಡ್ಕೋತ ಮನಸ್ಸನ್ನು ಸುಮ್ಮನೆ ಇರಿಸೋದು ಒಂದ ಕೆಲಸ. ಏನಾರು ಮಾಡೋದು ಹಗರ ಆಗ್ಬಿಟ್ಟತಿ, ಅದ್ರ ಮನಸ್ಸನ್ನು ಸುಮ್ಮನೆ ಇರಿಸೋದು ಭಾಳ ಕಠಿಣ. ಒಂದ್ ಅರ್ಧ ನಿಮಿಷದ ಸುಮ್ಮನೆ ಇರಾಗ್ತಾ ಇರಲಿಲ್ಲ. ಯಾಕೆ ವಾಸನಾದಿಗಳು ತುಂಬಿ ಬಿಟ್ಟಾನಲ್ಲಿ ಒಳಗಿಲ್ಲ. ಮನುಷ್ಯನೊಳಗಿನ ವಾಸನೆಗಳು ಸುಮ್ಮನೆ ಇರಿಸ್ಬಿಡುವಲ್ಲ, ಕಡಿತಿರ್ತಾವ ವಾಸನಾ ಹುಳ. ಸಣ್ಣ ಕಡಿ ಹೊತ್ನ್ಯಾಗ ಸುಮ್ಮನೆ ಎಲ್ಲಿ ಕುಂಡ್ರಾಕೈತಿ ಅದು. ಕನಸಿನಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಯಾರಿಗಾರ ಇರ್ತೈತಿ. ಹಂಗ ನಿಜವನ್ನ ತಿಳಿದವಾಗ ಈ ಜಗತ್ತಿನ ವಸ್ತುಗಳಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಇರುದಿಲ್ಲ ನಾವು. ಯಾಕ ಇದು ಕನಸಿನಂತೆ ಸುಳ್ಳು ಅನ್ನೋ ತಿಳುವಳಿಕೆ ಅವಾಗ ಗಟ್ಟಿಯಾಗಿರ್ತೈತಿ. ಏನ್ ಕನಸಿನಾಗ ಇದ್ದ ಕನಸಿನಾಗ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ಹಾರೈಸ್ಕೊಂಡು ಹಂಗೆ ಇರ್ತದೆ, ಹಂಗ ಬೀಳ್ತಾವ ನಮ್ಮ ಕನಸು. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಕನಸು ಬೀಳ್ತಾವು. ಏನ್ ಎಚ್ಚರಿಕೆ ವಾಸನ ಕನಸದು. ಎಚ್ಚರಿಕೆ ಕನಸಿನ ಬಾಳೆ ಏನು ಉಪಯೋಗ ಬರ್ತೈತಿ ಹೇಳಿ? ಕನಸಿಂದ ಎಚ್ಚರಿಕೆಗೆ ಬರುದಿಲ್ಲ, ಎಚ್ಚರಿಕೆ ಕನಸಿಗೆ ಬರುದಿಲ್ಲ. ಎಚ್ಚರಿಕೆ ಎರಡೂ ನಿದ್ದೆ ಅವಸ್ಥೆಗೆ ಉಪಯೋಗ ಬರುದಿಲ್ಲ. ಏನ್ ಎಚ್ಚರಿಕೆಯಾಗಿ ಏನಾರ ಮಾಡಿ ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಿರಂತರ ನಡೆಸ ನೋಡ್ರಿ. ದಿನಾಲು ತೊಗಲು ತೊಳ್ಕೊಳಕ ಎಮ್ಮಿ ಎತ್ತಿನ ಸೆಗಣದಾಗ ಗಾತ್ರದಾಗ ಉಳ್ಳಾಡಿರ್ತೀನಿ 2 ಹೊತ್ತು 3 ಹೊತ್ತು ತೊಳ್ಕೊಳಕ. ಹೇಗ್ರಿ? ಬರೀ ಬಾಹ್ಯ ಶೌಚ ಮಾಡಿದ್ರೆ ಏನಾಯ್ತು? ಶರೀರ ತೊಳ್ಕೊಂಡ್ರೆ ಮನಸ್ಸು ತೊಳ್ಕೊ. ಬಾಹ್ಯ ಶೌಚದ ಆಂತರಿಕ ಸ್ವಚ್ಛತೆ ಬೇಕಲ್ಲ. ಬಾಹ್ಯ ಶೌಚ ಮತ್ತು ಆಂತರಿಕ ಶೌಚ, ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದು ನಡೆಸಿಲ್ಲ. ಅದಕ್ಕೆ ಮೇಲೆ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ, ಹೊಲಸು ಮಾಡ್ಕೋಬೇಕು. ಮನಸ್ಸು ಹೊಲಸಾದ ಸಂಬಂಧ ನಮ್ಗೆ ಇದು ಅನುಭವ ಬರುವುದು. ಮನಸ್ಸು ಸ್ವಚ್ಛ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಮನಸ್ಸು ಯಾಕದು ಹೊಲಸಾಗೈತಿ ಕಾರಣ ಹುಡುಕಿದಾಗ ಅವ್ನ ಮನಸ್ಸಿನ ಮಾಲಿನ್ಯ ಕಳ್ಕೊಳಕ್ ಬರ್ತದೆ. ಮನಸ್ಸಿಗೆ ಹೊಲಸಾಗ ಕಾರಣ ಏನು? ವಿಷಯದ ಆಶಾ. ಜಗತ್ತಿನ ವಸ್ತುಗಳನ್ನು ಹೊಂದಬೇಕನ್ನೋ ಆಶಾನ ಮನಸ್ಸಿನ ಮಾಲಿನ್ಯಕ್ಕೆ ಕಾರಣ. ಯಾವುದೇ ತರದ ಬಯಕೆಗಳು ಆಶೆ ನಿನ್ನಲ್ಲಿ ಇರ್ಲಿಲ್ಲ ಅಂದ್ರೆ ಮನಸ್ಸು ಪರಿಶುದ್ಧನ ಐತೆ. ಅಂತ ಪರಿಶುದ್ಧವಾದ ಮನಸ್ಸಿಗೆ ಇದು ಆ ಸೂತ್ರ ಹತ್ತೈತಿ ನೋಡಿ, ಆನಂದದ ಸೂತ್ರ. ಇನ್ನ ವಿಷಯದಲ್ಲಿ ಆಸಕ್ತಿ ಇದ್ದಂತವ್ಗೆ ಇದು ಹತ್ತುವುದಿಲ್ಲ. ಅದಾಗಿದ್ರೆ ಬೇಷಕ್ಕಿತ್ತು, ಬೇಷಕ್ಕಿತ್ತು ಮನಸ್ಸಿನಾಗ ಬಂದ್ರೆ ಹೋತು ನೋಡಿ, ಸಮಾಧಾನ ಶಾಂತಿ ಕಳ್ಕೋತೀನಿ. ನಿಜವಾದ ಸಾಧಕನಾದವನು ಸ್ವರೂಪ ಜಾಗೃತಿಯನ್ನು ಹೊಂದಿ ಮಾಯಿಕ ದುಃಖವನ್ನು ನೀಗಿರುವನು. ಹೌದು, ಅಭ್ಯಾಸ ಮಾಡ್ತಿರ್ತಾನ. ನಿಜವಾಗಿ ಸಾಧಕ ಇದನ್ನು ಹೊಂದಬೇಕನ್ನೋ ಹಂಬಲ ಇದ್ದವನು ಪೂರ್ಣ ವಾಸನ ನಾಶ ಆಗುವವರೆಗೂ ಅಭ್ಯಾಸದಾಗ ತೊಡಗಿತಾನೆ. ಹೃದಯ ಗ್ರಂಥಿ ನಾಶ ಆಗದ ಹೊರತು ಇದು ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ಬ್ರಹ್ಮಜ್ಞಾನವನ್ನು ನುಡಿದು ಅನೇಕ ಉಪದೇಶಗಳಿಂದ ಬರೇ ದನಿವು ಉಂಟಾಕತಿ. ಏನ್ ಹೇಳೋದು ಕೇಳೋದು ಆದಿಂದ ಅದನ್ನ ಅನುಭವಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ಬೇಕಿಲ್ಲ. ಇರುದು ಯಾವಾಗಪ್ಪ ಹಂಗಾರ? ಹೇಳುದು ಆತಿ, ಕೇಳುದನು ಆತಿ, ಇರುದು ಯಾವಾಗ? ಬಾಳ ಮಂದಿ ಅದ್ರ ಹೇಳಾರು ಕೇಳಾರು, ಇರಾರು ಯಾರು ಇಲ್ಲ. ಅನುಭವಕ್ಕೆ ತಗೊಂಡು ಇರಾವ್ರು ಯಾರಿಪ್ಪ? ಇದ್ದರ ಲಾಭ. ಕಣ್ಣನ್ನು ನೀವು ತಿಳಿತಿರೋ, ನಿಮ್ಮನ್ನು ಕಣ್ಣು ತಿಳಿತೈತಿ ಅಂದ್ರೆ ನೀವ ಕಣ್ಣು ತಿಳಿತೀವಿ. ಎಲ್ಲ ಇಂದ್ರಿಯಗಳನ್ನು ತಿಳಿಯವ್ರು ನೀವ.
ನನಗೆ ಹಿಂಗಾಗೈತಿ, ಶರೀರದಾಗ ಹಿಂಗಾಗೈತಿ, ಇಂದ್ರಿಯಗಳ ಹಿಂಗಾಗ್ಯಾವ, ಮನಸ್ಸು ಹಿಂಗಾಗೈತಿ, ಮನ ಬುದ್ಧಿ ಚಿತ್ತು ಅಹಂಕಾರ ಎಲ್ಲವನ್ನ ನೀನ ತಿಳಿತಿ ಅದನ್ನೆಲ್ಲ. ಏ ಅಂದಿಂದ ನೀ ಅವುಗಳಿಗೆ ಬ್ಯಾರೆ ಅದಿ. ಯಾವುಗಳನ್ನ ನೀ ತಿಳಿತಿ ಅಂದಿಂದ ಅವುಗಳಿಂದ ನೀನು ಬ್ಯಾರೆ ಅದಿ. ಬ್ಯಾರೆ ಐತಿ ಅಂತ ಅವ್ನು ನೀ ತಿಳಿಯಾಕ ಬರ್ತದೆ ನೀನು. ನಿನ್ನನ್ನು ತಿಳಿಲಿಕ್ಕೆ ಅವು ಸಮರ್ಥದ. ಅವು ನಿನಗೆ ಬರೋದಿಲ್ಲ ತಿಳಿಯಾಕ. ನೀನ ಅವನ್ನೆಲ್ಲ ತಿಳಿತಿ, ನಿನ್ನಿಂದ ಅರಿವಿಸ್ಕೊಳ್ತಾವು, ನಿನಗೆ ಗಣ್ಯವಾಗಿ ಅದಾವ. ನಿಜವಾಗಿ ಜಗತ್ತು ಅನ್ನೋದು ಕೋಟಿ ಪಟ್ಟು ಸುಳ್ಳು. ಒಂದ ಪಟ್ಟ ಅಲ್ಲ, ಕೋಟಿ ಪಟ್ಟು ಸುಳ್ಳು ಐತೆ ಅಂತ. ಏನ್ ಇದು ಇದ್ದದ್ದ ಜರಾಗಿದ್ರೆ ಇದನ್ನ ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಿದ್ದಿಲ್ಲ. ಏನ್ ಸ್ವರೂಪ ಜ್ಞಾನ ಮಾಡ್ಕೊಂಡು ನಾವು ಇದು ಇಲ್ಲ ಇಲ್ಲ ಅನ್ನೋದು ಹೊಳಿದೆ ನಾವು. ಕಣ್ಣಿಗೆ ಕಾಣಿಸುವಂತಹದ್ದೇನದ, ಮನಸ್ಸಿಗೆ ಭಾಸ ಆಗುವಂತಹದ್ದೇನದ, ಅದೆಲ್ಲ ಇದಕ್ಕಿದ್ದಂಗೆ ಇರುವುದಿಲ್ಲ. ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ಬಿಡ್ತದೆ. ಗುಪ್ತ ಪರಮಾತ್ಮನನ್ನು ಕಾಣಲು ಸತ್ಸಂಗತಿ ಅದಕ್ಕೆ ಅಂಜನವು ಅಂತ. ಹೌದು, ಸತ್ಸಂಗ ಸಿಗುವುದು ಬಹಳ ದುರ್ಲಭ. ಅದನ್ನು ಸದ್ಗುರುಗಳ ವಚನದಿಂದ ಸಂಶಯದ ಬೇರು ಕಡಿಯುವುದು. ಅವ್ರು ಹೇಳಿದ ಮಾತಿನ ಮ್ಯಾಗ ಲಕ್ಷ ಕೊಟ್ಟು ಅದನ್ನು ಕೇಳಿ ತಿಳ್ಕೋಬೇಕನ್ನೋ ಪುಣ್ಯಾತ್ಮರು ಎಲ್ಲೋ ಬರೆಸಿರ್ತಾರೆ. ಬರೀ ಹೊರಗಿನ ಆಡಂಬರಕ್ಕೆ ಬೀಳಾರ ಅದನ್ನು. ಏನ್ ಇದನ್ನೆಲ್ಲ ಕೈ ಬಿಟ್ಟು ಒಳಗೆ ಅದನ್ನ ಅಭ್ಯಾಸ ಮಾಡಿ ಅದನ್ನು ನಿಜವನ್ನ ತಿಳ್ಕೋಬೇಕಾಗಿತ್ತು. ಆಂತರಿಕ ಅಭ್ಯಾಸ ಬಿಟ್ಟು ಬಿಡದ ನಡೀತಿ ಅಂದ್ರೆ ಅವಾಗ ನಮಗೆ ಇದು ಅನುಭವ ಬರಕ್ಕೆ ಶುರುವಾಗೈತಿ. ಬುದ್ಧಿಯನ್ನು ನಿಶ್ಚಲ ಮಾಡಿ ಅಂತರ್ಮುಖತೆಯಿಂದ ತನ್ನನ್ನು ತಾನು ಶೋಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ಪಕ್ಕನೆ ಸಮಾಧಿಯೇ ಸಾಧಿಸುವುದು. ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡು ಅವ್ರಿಗೆ ಇದು ಕೆಲಸ ಆಕೈತಿ. ಪರಿಶುದ್ಧವಾದ ಮನಸ್ಸು ಅಥವಾ ಅಂತಃಕರಣಕ್ಕೆ ಇದು ಅನುಭವ ಕೊಡ್ತದೆ. ಮನಸ ಏವ ಅಣುಗಂತವ್ಯಂ. ಎಂಥ ಮನಸ್ಸು? ರಾಗದ್ವೇಷಗಳನ್ನು ಕಳ್ಕೊಂಡಂತ ಪರಿಶುದ್ಧವಾದಂತ ಮನಸ್ಸು ಅದು ಸ್ವರೂಪಾನಂದವನ್ನು ಅನುಭವಿಸ್ತದೆ. ಯಾರ ಮನಸ್ಸು ಪರಿಶುದ್ಧ ಆಕೈತಿ ಅವ್ರಿಗೆ ಇದು ಅನುಭವ ಬರ್ತದೆ. ಜೀವನ್ಮುಕ್ತರು ಅಂತರಾತ್ಮ ಸ್ಥಿತಿ ಒಳಗಿದ್ದುಕೊಂಡು ಜೀವ ಭಾವದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಬೋಧ ಮಾಡ್ತಾರೆ. ಇತ್ತು ಒಳಗಿನ ಆನಂದದ ಅನುಭವನೂ ಮಾಡ್ತಿರ್ತಾರ, ಇತ್ತಾಗ ಸಟಕಿನ ಅವರಿಗೆ ಅದರ ಮಾರ್ಗದರ್ಶನನೂ ಮಾಡ್ತಿರ್ತಾರೆ. ಹಿಂಗೈತಿ ನೋಡಿದ ಹೇಳೋದು ಬಿಟ್ಟು ಕೊಡ್ಲೆ ಪುನಃ ಆನಂದದ ಭಾವದಾಗ ಉಳ್ಕೋತಾರ. ಕಾಗಿ ಗುಡ್ಡಿ ಒಂದೇ ಇರ್ತೈತಿ, ಎರಡು ಕಣ್ಣಿಗೆ ಎರಡು ಕಡೆ ಹೊಳ್ಳೆಡ್ಸಾಡ್ತೈತಿ ಒಂದೇ. ಹಂಗ ಅನುಭವಿ ತನ್ನ ಅನುಭವ ಮಾಡ್ಕೊಂತ ಇತ್ತಾಗ ಬೋಧ ಮಾಡ್ತಿರ್ತಾನೆ. ವೈಯಾಕರಣಿ ಸ್ಥಿತಿ ಅಂತಾರ. ಅಡ್ಡಗೋಲೆ ಮೇಲಿನ ದೀಪದಂತೆ ಅನುಭವಗಳ ಸ್ಥಿತಿ ಇರ್ತದೆ. ಅಂತರಾತ್ಮ ಸ್ಥಿತಿ ಒಳಗೆ ಇದ್ಕೊಂಡು ಬೋಧ ಮಾಡ್ತಿರ್ತಾರೆ ಜೀವ ಭಾವದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ. ಒಂದು ಕನಸಿನ ಬಾಳೆ ಮತ್ತೊಂದು ಕನಸಿಗೆ ಬರುದಿಲ್ಲ. ಅದು ಹಂಗ ಒಂದು ಜನ್ಮದ ಬಾಳೆ ಮತ್ತೊಂದು ಜನ್ಮಕ್ಕೆ ಬರುದಿಲ್ಲ. ಅಂದಿಂದ ಬಾಳೆ ಸಂಬಂಧ ಯಾಕಪ್ಪ ಇಷ್ಟು ತಲೆ ಕೆಡ್ಸ್ಬೋದು ನೀವು? ಬಾಳೆ ವ್ಯಸನ ಮಾಡಿ 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 ತಲೆ ಕೆಡ್ತಂತ ಸಮಾಧಾನ ಇಲ್ ಬಿಡ್ರಿ, ಹುಚ್ಚರ ಆಸ್ಪತ್ರೆಗೆ ಹಾಕ್ಯಾರ. ಅತಿ ಮಾಡ್ತಿಪ್ಪ ಇದಂತ. ಅತಿ ಮಮತೆ ಸಲ್ಲದು ಎದ್ರ ಮಗ್ಗಿನು. ಅವು ಯಾಕಂದ್ರೆ ಅತಿಯಾಗಿ ಅದನ್ನ ಹಚ್ಕೊಂಡೆ ಅಂದ್ರೆ ಆ ವಸ್ತು ಇದಕ್ಕಿದ್ದಂಗೆ ಇರುದಿಲ್ಲ, ಆಗಲಿ ಬಿಡ್ತಾವ. ನಮ್ಮನ್ನು ಹುಚ್ಚ ಹಿಡಿತೈತೆ ಅತ್ತಾಗಿಂದ. ಏನ್ ಆಯ್ತಪ್ಪ ನಮ್ದು ಇದು ಬಾಳೆ, ಏನ್ ನಂಬಿನೆಲ್ಲೋ ಮಾರಾಯ, ವಸ್ತು ಕೈ ಕೊಟ್ಟವಲ್ಲೋ, ಏನಿದಿಲ್ಲ, ಹೆಂಗೋ ಇನ್ ನಮ್ ಜೀವನ. ನಿನ್ನದಾಗಿದ್ದುದು ನಿನ್ನವಾಗಿ ಉಳಿಲಿಲ್ಲ, ಹೆಂಗ ಮಾಡುದು? ಶರೀರ ನಿಂದಾಗಿ ಉಳಿಲಿಲ್ಲ, ಹೇಳ್ದ ಕೇಳ್ದ ಅದು ಕೈ ಕೊಟ್ಟು. ಇನ್ನು ಇನ್ನುಳಿದ ವಸ್ತುಗಳು ನಿನ್ನವಾಗಿ ಎಲ್ಲಿ ಉಳಿತು? ಬಡ್ಕೊಂಡ್ ಎಲ್ಲೋ ಸಾಯಿ ಮಠ ನಂದ ಅಂತ ಯಾವ ನಂದಾಗಿ ಉಳಿಲಿಲ್ಲಲ್ಲ. ಹಿಂಬಾಲಿ ಯಾವ ಬರ್ಲಿಲ್ಲಲ್ಲ ನಾನು ಅಂತ ಹಂಗ ಮರಗ್ತೈತಿ, ಗೊಳೋ ಅಂತೈತ್ರಿ ಜೀವ. ಹೆಂಗ್ ಹೋಗ್ಲು ಯಪ್ಪ ಇದನ್ನ? ಯಾರು ನನ್ನವ್ರ ಅನ್ನವ್ರು ಉಳಿಲಿಲ್ಲಲ್ಲೋ, ನನ್ನ ಯಾರು ಕೇಳಿಲ್ಲಲ್ಲ ಅಂತ. ಎಲ್ಲ ಇದ್ದಾಗ ಕೂಡ್ತಾರೆ, ಹೌದಿಲ್ಲ? ವಿಷಯಗಳಿದ್ದಾಗ ಎಲ್ಲರೂ ನನ್ನವ್ರು ಅಂತ.
ಅವು ಯಾವ ನಿನ್ನ ಅಂತೆಯಲ್ಲಿ ಇರ್ಲಿಲ್ಲ ಅಂದ್ರೆ ನೀ ಎಲ್ಲಿ ಅವ ಹೋಗಂತ. ನೀ ಯಾರೋ ನಾ ಯಾರು, ಎಲ್ಲ ಸಂಬಂಧಗಳೆಲ್ಲ ತಪ್ಪಬೇಕು. ಏನ್ ಅದಕ್ಕೆ ಇದನ್ನ ನಂಬಡ. ಎಲ್ಲ ಹಾದ್ಯಾಗ ಕೂಡಿದ ಮ್ಯಾಳಿದೆ. ಸ್ವತಃ ನಿಮಗೆ ಅನುಭವ ಮಾಡ್ಲಿಕ್ಕೆ ಬರುವ ಮಟ ಆ ಆ ಸಂಘ ಬಿಡಬಾರ್ದು ನೋಡ್ರಿ. ಮಹಾತ್ಮರ ಸಂಘ ಬಿಡಬಾರ್ದು ನಮಗೆ. ಸ್ವಂತ ನಮ್ಗೆ ಅನುಭವ ಮಾಡಕ್ಕೆ ಎಲ್ಲಿ ಮಠ ಬರೋದು ಅಲ್ಲಿ ತನಕ ನಾವು ಅದು ಅಭ್ಯಾಸದಾಗ ಅಲ್ಲೇ ಹೋಗ್ಲಿ ಪ್ರಾಣ ಅಂತ ಅನ್ನೋರ್ ಕೆಲಸ ನೋಡಿ. ಪ್ರಾಣ ಹೋಗ್ತೈತೆ ಅಂದ್ರೂ ಶ್ರವಣ ಎಲ್ಲಿ ಸಿಗ್ತೈತೆ ಆಚೆಗೆ ಬಿಡಬಾರ್ದು ನೋಡ್ರಿ. ಮಹಾತ್ಮರ ಶರೀರ ಜೀವಂತ ಇರುವುದ್ರೊಳಗಾಗಿ ಸ್ವತಃ ಮನನ ಮಾಡ್ಲಿಕ್ಕೆ ಕಲಿಬೇಕು ನಾವು. ಅಂದ್ರೆ ಲಾಭ. ಎಷ್ಟು ಮಂದಿ ತಯಾರಾದ್ರಿ ಅಂತಂದ್ರ ಒಬ್ಬರ ಔಷಧಕ್ಕೆ ಸಿಗ್ಲಿಲ್ಪ ಯಾರು. ಸದ್ರೂಪಕ್ಕೆ ಅನ್ಯವಾಗಿ ಮತ್ತೊಂದು ಸದ್ರೂಪಕ್ಕೆ ಸ್ಥಾನನೇ ಇಲ್ಲ. ಅದರಂತ ವಸ್ತು ಇನ್ನೊಂದು ಯಾವುದಿಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅಂತ. ಅಂದ್ರೆ ನಿನ್ನಂತ ವಸ್ತು ಅಂದ್ರೆ ಕೆಡಲಾರದಂತ ವಸ್ತು ಸದ್ವಸ್ತು ಇನ್ನೊಂದು ಇಲ್ಲ ಇಲ್ಲ. ಎರಡು ಅನ್ನೋದಿಲ್ಲ ಇಲ್ಲ. ಒಂದ ಏಕಂ ಅಂತ. ಅರು ಇರು ಅದು ಒಂದ ಐತಿ, ಅನೇಕ ಇಲ್ಲ ಇಲ್ಲ. ಏನ್ ಈ ತೋರಾನ್ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ವಸ್ತು ಅನೇಕ ಇಲ್ಲ, ಅದು ಒಂದ ಐತಿ. ಅದ ಸದ್ವಸ್ತು, ಕೆಡಲಾರದಂತ ವಸ್ತು. ಒಬ್ಬನಲ್ಲದೆ ಜಗಕ್ಕೆ ಮತ್ತೊಬ್ಬನುಂಟೆ, ಒಬ್ಬನೇ ದೈವ ಸರ್ವಜ್ಞ ಅಂತ. ಅದು ಸದ್ವಸ್ತು ಒಂದೇ ಐತೆ. ಅದು ಅದ್ರ ನಾವು ಅನೇಕ ಹೆಸರುಗಳನ್ನು ಕೊಟ್ಕೊಂಡು ಕುಂತೇವೆ. ನಂದು ಬೇರೆ ನಿಂದು ಬೇರೆ ಅಂತ ಭೇದ ಕಲ್ಪನಾ ಮಾಡ್ಕೊಂಡು ಕುಂತೇವೆ. ಆದ ನಮ್ದು ಬೇರೆ ಐತೆ. ಕುಡ್ರು ಆಣಿ ಗುರ್ತಾ ಹಿಡ್ದಂಗ ಆಗೈತಿ. ಕಣ್ಣಿದ್ದವ ಎಲ್ಲ ನೋಡಿರ್ತಾನ. ಆಣಿ ಅವ ನೋಡಿದವ ಆಣಿ ಹೆಂಗೈತೆ ಅನ್ನೋದು ಗೊತ್ತಿರ್ತೈತಿ. ಕುಡ್ಡ ಅದಷ್ಟ ಅಷ್ಟ ಐತೆ ಅಂತ ಸೀಮಿತ ಭಾವ ಇರ್ತೈತಿ. ಬಾಲ ಹಿಡ್ದವ ಕಸಬರಿಗಂದಂತ, ಕಾಲು ಹಿಡ್ದವ ಕಾಂಬಂದಂತ, ಅದ್ರ ದುಬ್ಬ ಹೊಟ್ಟೆ ಹಿಡ್ದವ ಇದೇ ಗ್ವಾಡಿದಂತ, ಕಿವಿ ಹಿಡ್ದವ ಮರ ಅಂದಂತ. ಆ ಕುಡ್ಡದ ತಿಳುವಳಿಕೆಗೆ ಅದಕ್ಕೆ ಮತ್ತೊಂದು ಏನು ಕಾಣೋಂಗಿಲ್ಲ ಅದನ್ನ ಬಿಟ್ಟು. ಹಂಗ ಈ ಜಗತ್ತಿನ ಜನ ಎಲ್ಲ ದೇವ್ರು ಅಂದ್ರೆ ಏನೇನು ಕಲ್ಪಿಸ್ಕೊಂಡು ಆ ನಿಜವನ್ನು ತಿಳಿದವ ಅದು ವ್ಯಾಪಕವಾದಂಥ ಚೈತನ್ಯ. ಅದು ಕಸಬರಿಗಿನೂ ಅಲ್ಲ, ಅದು ಮರನೂ ಅಲ್ಲ, ಕಾಂಬನೂ ಅಲ್ಲ, ಗ್ವಾಡಿನೂ ಅಲ್ಲ. ಕುಡ್ರ ಭಾವನೆಗಳು ಅವನು ಕೈ ಬಿಟ್ಟು ಬಿಡ್ತಾನ. ಕುಡ್ರು ಇವೆಲ್ಲ ಏನ್ ಅಲ್ಲಿ ಏನು ಕಲ್ಪಿಸ್ಕೊಂಡಿರವಲ್ಲ, ಬೇರೆ ಬೇರೆ ಭಾವಿಸ್ಕೊಂತ ಕುಂದಿರ್ತಾವ ಕುಡ್ರು. ಹೌದಿಲ್ಲ? ಹಂಗ ನಿಜವಾಗಿದ್ದ ಅವನ್ ಯಾಕೆ ಭಾವಿಸ್ಕೊತಾನ? ಒಂದಂತ ತಿಳಿದಿರ್ತಾನ ಆಣಿ ಅಂದ್ರೆ. ಆ ನಿಜವಾದ ಇರುವಿನ ಅವಂಗ ಅನುಭವ ಆಗಿರ್ತೈತಿ. ಅದು ಕುಡ್ರ ಬೆಣ್ಣ ಹತ್ತಾನ ನಾವು. ಕುಡ್ರ ಬೆಣ್ಣ ಹತ್ತಿರ ಅದ್ರ ಜ್ಞಾನ ಇಲ್ಲಿ ಅವ. ಅದಕ್ಕೆ ನಿಜವನ್ನು ತಿಳಿದವ ಈ ಕುಡ್ರ ಬೆಣ್ಣ ಹತ್ತಾಕ ಹೋಗುದಿಲ್ಲ. ಜಗತ್ತೆಲ್ಲ ಒಂದೊಂದು ನಮೂನೆ ಹೇಳ್ತೈತಿಲ್ಲ. ಇದ್ದ ವಸ್ತುವಿನ ತಿಳುವಳಿಕೆ ಮಾಡ್ಕೊಳಕ್ ಆಗುದಿಲ್ಲ. ಅದು ಬೇರೆ ಬೇರೆ ಭಾವಿಸ್ಕೊಂತ ಕೂತೆ ಅಂದ್ರೆ ಸ್ವತಃ ನೀ ಅನುಭವದಿಂದ ಕಂಡು ಸತ್ಯ ಏನ್ ಅದು ನನಗೆ ಸುಖ ಕೊಡ್ತೈತಿ. ಅದಕ್ಕೆ ಅನುಭವದಿಂದ ನೋಡು ಅಂದ್ರೆ ಇಂದ್ರಿಯಗಳ ಮುಖಾಂತರ ಅದು ಮಿಥ್ಯಾ ವಸ್ತು ಇಂದ್ರಿಯಗಳಿಗೆ ಗೋಚರ ಆಗುವ ಸತ್ಯ ವಸ್ತುವಿನ ದರ್ಶನ ಇಂದ್ರಿಯಗಳಿಗೆ ಆಗುದಿಲ್ಲ. ಅನುಭವ ಗೋಚರದ ಅನುಭವದಿಂದ ನೋಡು. ನೋಡಲೇ ಜೀವನೇ ನೀನೇ ಮುಕ್ತನು ಅಂದಾರೆ. ಅನುಭವದ ಕಡೆ ಲಕ್ಷ ಕೊಡುದಿಲ್ಲ ನಾವು. ಬರೀ ಇಂದ್ರಿಯಗಳನ್ನು ನಂಬಿಟ್ಟೆವು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆದದ್ದು ನಂಬೇವು. ಅವೆಲ್ಲ ನಾಶ ಆಗಿ ಹೋಗುದು ಗ್ಯಾರಂಟಿ. ನಾವು ಇಂದ್ರಿಯ ಮತ್ತು ಮನಸ್ಸಿಗೆ ಗೋಚರ ಆಗುವ ಏನಿದೆ ಜಗತ್ತಿನ ವ್ಯವಹಾರ ಎಲ್ಲ ಅದನ್ನ ನಾಶ ಆಗಿ ಹೋಗ್ತದೆ. ಅಸ್ಥಿರವಾದದ್ದು ನಂಬೇಡ. ಅದು ನಿತ್ಯ ವಸ್ತುಗಳು ಗೋಚರಕ್ಕವು ಇಂದ್ರಿಯ ಮತ್ತು ಮನಸ್ಸುಗಳಿಗೆ. ಸತ್ಯ ವಸ್ತುವಿನ ಅನುಭವ ಅದಕ್ಕಾಗುದು. ಅವು ಮನಸ್ಸಿಗೆ ಅದು ನಿಲುಕಲಾರದ್ದು ಅಂತ. ಕೇವಲ ಅನುಭವ ಗಮ್ಯ.
ಆಕಾಶಕ್ಕೆ ಅನ್ಯವಾಗಿ ಇನ್ನೊಂದು ಆಕಾಶ ಐತೇನು? ಹಂಗ ಆನಂದಕ್ಕೆ ಅನ್ಯವಾಗಿ ಇನ್ನೊಂದು ಆನಂದ ಇಲ್ಲ. ಸದ್ವಸ್ತುವಿಗೆ ಯಾವ ಬಾಧೆನೂ ಆಗುದಿಲ್ಲ, ಅಸದ್ವಸ್ತುವಿಗೆ ಅಸ್ತಿತ್ವ ಇಲ್ಲ. ಇದರ ಮರ್ಮ ಅನುಭವಿ ಬಲ್ಲ ಅಂತ. ವಿಷಯ ವಾಸನೆಗಳನ್ನು ಪೂರ್ಣ ಹೊಡೆದು ಹಾಕಿದಾಗ ಮನಸ್ಸು ಸೂಕ್ಷ್ಮ ಆಗ್ತೈತಿ ನೋಡ್ರಿ. ಅವಾಗ ಇದರ ಅಭ್ಯಾಸ ಮಾಡಕ್ ಬರ್ತೈತಿ. ಏನ್ ಆನಂದಮಯವಾದ ಇರುವನ್ನು ಭಿನ್ನ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಶರೀರ ನೋಡೇ ನಾ ಬೇರೆ ನೀ ಬೇರೆ ಅಂತ ತಿಳ್ಕೋತಿ. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಅಲ್ಲಿ ಭೇದ ಎಲ್ಲಿ ಕಾಣಿಸ್ತೈತಿ ಹೇಳ್ರಿ? ದೇಹ ಬುದ್ಧಿಯ ನಾಶದ ನಂತರ ಎಲ್ಲರಿಗೂ ಒಂದೇ ಸ್ವರೂಪದ ಪ್ರಾಪ್ತಿಯಾಗುವುದು. ದೇಹ ಬುದ್ಧಿಯಿಂದ ಬ್ರಹ್ಮದೊಡನೆ ಏಕತ್ವವು ಮುರಿದು ಹೋಗುವುದು. ಏಕತ್ವದ ಅನುಭವ ಆಗುದಿಲ್ಲ ನಿನಗೆ ದೇಹ ಭಾವ ಹಿಡ್ಕೊಂಡು ಕೂತೆ ಅಂದ್ರೆ. ಎಲ್ಲಿ ಹೋದ್ರೂ ಏನು ಇಲ್ರಿ, ನಿನ್ನೊಳಗೆ ನೀ ಹೋಗುದು ಕೆಲಸದ, ನಿನ್ನೊಳಗೆ ನೀ ನೋಡ್ಕೋದು. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪಣೆಯ. ಎಲ್ಲಿ ಹೋದ್ರೂ ಏನು ಇಲ್ಲ, ನಿನಗೆ ಅನ್ಯವಾಗಿ ಹುಡುಕಾಕ್ ಹೋಗಿ ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಏನು ಲಾಭ ಇಲ್ಲ. ಸುಳ್ಳ ವೇಳೆ ಕಳಿತೀನಿ. ಯಾವ ಉಪಾಧಿ ಇಲ್ಲದದು, ಉಪಾಧಿ ರಹಿತ ಬ್ರಹ್ಮವಸ್ತು ಸಹಜ ಸಮಾಧಿ ಅಂದ. ಯಾವ ಉಪಾಧಿಗಳನ್ನೆಲ್ಲ ಕೈ ಬಿಟ್ಟಾಗ ಸಹಜ ಸ್ಥಿತಿ ನಿನಗೆ ಅನುಭವ ಬರ್ತದೆ. ಇದ್ದದ್ದು ಯಾವ ಉಪಾಧಿಗಳ ಸಂಬಂಧಿ ಉಪಾಧಿಗಳು ನಡಬರ್ಕ ಬಂದವು, ನಡಬರ್ಕ ಹೋಕ್ಕವು. ಬ್ರಹ್ಮನಿಷ್ಠರ ಶರೀರವು ಬ್ರಹ್ಮರಥವೆನಿಸಿಕೊಳ್ಳುವುದು. ಅಧ್ಯಾತ್ಮಗಳು ಚಂದಾಚಾಯ ಎಲ್ಲೈತ್ರಿ? ಚಂದಾಚಾಯ ಇರುವುದಿಲ್ಲ ಇಲ್ಲಿ. ಚಂದಾಚಾಯ ಕಡೆಲ್ಲ ಕೊಟ್ರೆ ಅಧ್ಯಾತ್ಮ ಅಂತ ಇದ್ದೀನಿ. ಇದೇನು ಸಿನಿಮಾದ ನಟ ನಟಿಯರ ಕೆಲಸ ಅಲ್ಲ. ಏನ್ ಮಹಾತ್ಮರ ಹೆಸರಿನ ಮ್ಯಾಗ ನೀವು ಮಂಗಿ ಏನಾಗ ಮಾಡ್ಕೊಂತ ಕೂತಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ. ಏನ್ ರಾಗದಿಂದನ ನಿನಗೆ ಬಂಧನ, ತ್ಯಾಗದಿಂದ ಗಣ ಸೌಖ್ಯ. ಏನ್ ಅದಕ್ಕೆ ವಿಷಯಗಳ ಮ್ಯಾಗಿನ ಪ್ರೀತಿಗೆ ರಾಗ ಅಂತಾರೆ. ಏನ್ ಅದ್ ಮೊದಲು ಅದನ್ನ ನಾಶ ಮಾಡ್ಕೊ. ವಿಷಯದಲ್ಲಿ ಸುಖ ಸಿಗುದಿಲ್ಲ ಅನ್ನೋ ತಪ್ಪು ತಿಳುವಳಿಕೆ ಮೊದಲು ಕಳ್ಕೋದು. ನಾನಾ ಆನಂದ ಸ್ವರೂಪ ಇದ್ದೇನನ್ನು ಸರಿಯಾದ ತಿಳುವಳಿಕೆ ಗಟ್ಟಿ ಮಾಡ್ಕೊ. ಮಹಾತ್ಮರ ಹೆಸರಿನ ಮ್ಯಾಗ ಜಾತ್ರೆ ಮಾಡಿ ಯಾರು ಧನ್ಯರಾಗಿಲ್ಲ. ಜಾತ್ರೆ ಅಂದ್ಕೂಡಲೇ ನೀವು ಮಾಡುವ ಮನರಂಜನೆ ಹೊರಗಿನ ಗದ್ದಲ ಆಗುದಿಲ್ಲ, ಅದನ್ನು ಮಾಡಿ ಯಾರು ಧನ್ಯರಾಗಿದೆ? ನೀವು ವಿಚಾರ ಮಾಡೋದಿಲ್ಲ, ಹೇಳಿದವರು ಮಾತನ್ನು ಕೇಳುವುದು, ಅದರ ಫಲ ಉಣ್ಬೇಕಾಗೈತಿ. ನಿಜವಾದ ಜಾತ್ರೆ ಮಾಡಕ್ ಬಂದೈತೆ ನೀವು? ಬಂದೇ ಇಲ್ಲ. ಜಾತ್ರೆ ಅಂದ್ರೆ ಅದು ಇಲ್ಲದಂಗ ಮಾಡ್ಕೋದು. ಸ್ತ್ರೀ ಅಂದ್ರೆ ಮೂರನ್ನು ಅಜ್ಞಾನ ಆವರಣ ವಿಕ್ಷೇಪವನ್ನು ಹೊಡೆದು ಹಾಕೋದಕ್ಕೆ ಜಾತ್ರೆ ಅಂತ. ಅವಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ. ಕೇವಲ ಆತ್ಮೈಕ್ಯ ಬೋಧ ಮಾಡೋದಕ್ಕಿಂತ ಹೆಚ್ಚಿನ ಹಿತಕರ್ಮ ಸತ್ಕರ್ಮ ಮತ್ಯಾವುದೂ ಇಲ್ಲ. ಇದರಿಂದ ಎಲ್ಲಾ ನಮೂನಿ ತಾಪತ್ರೆಗಳ ನಿವಾರಣೆ. ಎಲ್ಲಾ ನಮೂನಿ ತಾಪತ್ರೆಗಳ ಸಂಕಟ ಹೋಗ್ತಾವ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪತ್ರೆಗಳು ಪೂರ್ಣ ಎಲ್ಲ ಸಂಪೂರ್ಣ ನಿವಾರಣೆ ಆಗಬೇಕು. ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗಿದ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಈ ಅಭ್ಯಾಸಕ್ಕೆ ನಾವು ಮೀಸಲಾಗಿ ವೇಳೆ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತು ತಾಪತ್ರಯದಾಗ ಬಿದ್ದು ಹೋಗುದು ನಾವು. ಈ ಸಬಲವನ್ನು ಕಬ್ಬಿಣದ ಗುಂಡು ಅಂಥವನ್ನು ಮುಳುಗಿಸಿ ಬಿಡ್ತದೆ ಅದು. ಅದನ್ನ ಚಪ್ಟಿ ಮಾಡಿ ಇದನ್ನ ಮಾಡಿದ್ರೆ ಅದನ್ನ ಹಡಗಿನಂಗೆ ಮಾಡ್ಕೊಂಡ್ರೆ ತೇಲ್ತೈತಿ.
ಹಂಗ ಗುಂಡ್ ಇಟ್ಕೊಂಡು ಕುಂತಂದ್ರೆ ಮುಳುಗಿಸಿ ಬಿಡ್ತೈತೆ ಅವನದು. ಆದ್ರೆ ಸಂಸಾರದಲ್ಲಿ ಇದ್ದರೂ ಅದರ ಚಿಂತೆಯನ್ನು ಹಚ್ಕೊಳಕ್ ಹೋಗ್ಬಾರ್ದು ನೋಡಿ. ಎಲ್ಲಾ ಮಹಾತ್ಮರೆಲ್ಲ ಯುದ್ಧ ಸಾಧಿಸಿದ್ರಿಲ್ಲ ಅವರು. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗ. ಇದನ್ನ ಇಚ್ಛಾ ಮಾಡಿದೆ ಅಂದ್ರೆ ಮುಳುಗ್ತೀನಿ ಅದ್ರಾಗ. ಏನ್ ಜಗತ್ತಿನಂದ ಏನಾರ ಬೇಕಂದ್ರೆ ಮುಳುಗಿದ್ದೀನಿ ಅದ್ರಾಗ. ಏನ್ ಅದು ಎಷ್ಟಪ್ಪ ಅದು ತುದಿಮಟ್ಟಿನ ಗೆಳೆತನ. ಬಾಳ ಅದ್ರ ಬಗ್ಗೆ ಮುಳುಗಾಕ್ ಹೋಗ್ಬೇಡ. ಅದ್ರ ಬಗ್ಗೆ ವಿಷಯ ಚಿಂತನದೊಳಗೆ ಮುಳುಗಿದೆ ಅಂದ್ರೆ ಅದರಿಂದ ಕಡೆಕಾಗೋದು ಬಾಳ ಕಠಿಣ. ಇದ್ದು ಇಲ್ಲದಂಗ ಇರಾಕ್ ಕಲಿಬೇಕು ನೋಡ್ರಿ. ನೋಡ್ರಿ ನೀವು ಮಹಾತ್ಮರು ಹೆಂಗಿದ್ರು, ಎಲ್ಲಾ ಇದ್ದು ಇಲ್ಲದಂಗಿದ್ರು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಸಿದ್ಧಿಸಿದ್ರೆ ಮಾತ್ರ ನಿನ್ನ ಸಂಸಾರ ಚಿಂತೆ ಹತ್ತದಿಲ್ಲ ನೋಡ್ರಿ. ಇಲ್ಲ ಅಂದ್ರೆ ಚಿಂತೆಯಾಗಿ ಒದ್ದಾಡೋದು ತಪ್ಪದಿಲ್ಲ. ಇವು ಸಿದ್ಧಿಸ್ಯಾವ ನಿನಗೆ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವ ಮುಖ್ಯ ನಮಗೆ. ಅಷ್ಟಾಂಗ ಯೋಗಗಳಲ್ಲಿ ಇದು ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಅವು ಯಮ, ನಿಯಮ, ಆಸನ, ಪ್ರಾಣಾಯಾಮ ಅವು ಗೌಣ. ಅವು ಮುಖ್ಯ ಅಲ್ಲ, ಇದು ಮುಖ್ಯದ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಅದನ್ನು ಸಾಧಿಸಿದ್ದಾದ್ರೆ ಯಾವುದು ಚಿಂತೆ ನಿನಗೆ ಬಾಧೆ ಇಲ್ಲದಂಗ ಆಕೈತಿ. ಯಾರಿದ್ರೆ ಪ್ರತ್ಯಾಹಾರ ಸಿದ್ಧತೆ ಯಾರಿಗೆ ಸಿಗ್ತೈತಿ? ಧ್ಯಾನ ಯಾರಿಗೆ ಸಿಗ್ತೈತಿ? ಧಾರಣ ಸ್ಥಿತಿ ಯಾರಿಗೆ ಸಿಗ್ತೈತಿ? ಸಮಾಧಿ ಯಾರಿಗೆ ಹತ್ಬೇಕು? ಮೊದಲು ಪ್ರತ್ಯಾಹಾರ ಅಂದ್ರೆ ವಿಷಯಗಳ ಕಡೆಗೆ ಹೋಗದಂಗ ಇಂದ್ರಿಯಗಳನ್ನ ಹಿಂದಕ್ಕೆ ಸರಿಸ್ಬೇಕು. ಮನಸ್ಸನ್ನ ಇಂದ್ರಿಯಗಳ ಕಡೆಗೆ ಹೋಗದಂಗ ಮನಸ್ಸನ್ನು ಹಿಂದಕ್ಕೆ ಸರಿಸ್ಬೇಕು. ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವುದು ಪ್ರತ್ಯಾಹಾರ. ಎತ್ತು ಹೋಗದಂಗ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಿಷಯದ ಕಡೆಗೆ ಹೋಗದಂಗ ಆತ್ಮಸಂಸ್ಥಾಪನ ಕೃತ್ವ ಅಂದ್ರೆ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅಂದಾಗ ಅದರ ಅನುಭವ ನಮ್ಗೆ. ಎದರಾಗ ಮನಸ್ಸು ನಿಲ್ತೀಯ ಅದರ ಅನುಭವ ನಮಗಾಕೈತಿ. ವಿಷಯ ವಸ್ತುಗಳಲ್ಲಿ ಮನಸ್ಸು ನಿಲ್ತೀವಿ ಅಂದ್ರೆ ಅದರ ಅನುಭವ ನಮಗಾಕೈತಿ. ಆತ್ಮದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ತೀವಿ ಅಂದ್ರೆ ಅದರ ಅರಿವು ನಮಗಾಕೈತಿ. ಏನ್ ನೆನಪು ಮಾಡ್ತೀವಿ ಅದ ಇರ್ತೈತಿ. ಅದಕ್ಕೆ ಆತ್ಮಚಿಂತನೆಯನ್ನು ಎಡೆಬಿಡದೆ ನಾವು ಮಾಡ್ಬೇಕು. ಹಗಲಿರುಳು ಎನ್ನದೇ ಅದರ ಅಭ್ಯಾಸ ಮಾಡಿದಾಗ ನಮ್ಗೆ ಅದು ಅನುಭವ.